ಭಾರತ್ ಮಾತಾ ಕೀ ವಂದೇ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರೇ ಹಾಗೂ ಆತ್ಮೀಯರಾದಂಥ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ಈಗ 4:50 ನನ್ನ ಗಡಿಯಾರದಿಂದ ಇನ್ನು ದೇವರ 60 ನಿಮಿಷಗಳು ಮಾತ್ರ ನಾನು ಉಪಯೋಗಿಸ್ಕೊಳ್ತೀನಿ. ಈ ಕಾಲಾವಧಿಯಲ್ಲಿ ಒಂದೇ ಮಾತನ್ನು ಲೋಕಕ್ಕೆ ನಿಮ್ಮೆಲ್ಲರನ್ನು ತೆಗೆದುಕೊಂಡು ಹೋಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ. ಶಾಂತಿ ಮತ್ತು ಸಹನೆಯಿಂದ ನಿಮಗೆ ಗೊತ್ತಿರಬೇಕು ಅಂತ ನಿಮ್ಮನ್ನ ಕೇಳ್ಕೊಂಡ್ರು. ಶಾಂತಿ ಮೌನ ಅನ್ನುವ ಪರಿಕಲ್ಪನೆಗಿಂತ ಶ್ರೇಷ್ಠವಾದ, ಬರೀ ಸೈಲೆನ್ಸ್ ಅಲ್ಲ. ಮಾತನಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಮೌನ. ಶಾಂತಿಯಲ್ಲಿ ಮಾತನಾಡೋದಿಲ್ಲ, ಅದರ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ. ದೇವಸ್ಥಾನದಲ್ಲಿ ಮೌನ ಅಲ್ಲ ಇರೋದು, ಶಾಂತಿ. ಮಸಣದಲ್ಲಿ ಶಾಂತಿ ಅಲ್ಲ ಇರೋದು, ಮೌನ. ಮೌನ ಭಯವನ್ನು ಉಂಟು ಮಾಡಬಹುದು, ಶಾಂತಿ ಭರವಸೆಯನ್ನು ತುಂಬುತ್ತೆ. ಹೀಗಾಗಿ ಶಾಂತರಾಗಿ ಕೂತ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಸಹನೆ ಹೇಳೋದು ಬಹಳ ಸುಲಭ, ಸಹನೆಯಿಂದ ಕೂತ್ಕೊಳ್ಳೋದು ಮತ್ತು ಕೂತ್ಕೊಂಡು ಕೇಳೋದು ಬಹಳ ಕಷ್ಟ. ಆದ್ರೆ ನಿಮ್ಮೆಲ್ಲರಿಗೂ ತರಗತಿಗಳಲ್ಲಿ ಅಭ್ಯಾಸವಾಗಿರುತ್ತೆ. ನಾವು ವಿದ್ಯಾರ್ಥಿ ಆಗಿದಾಗ 50 ನಿಮಿಷದ ಕಾಲಾವಧಿ ಇರ್ತಾರೆ ಪ್ರತಿಯೊಂದು ಕಾಲಾಂಶಕ್ಕೂ. ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ ನನಗೆ. ಅದರ ಅಷ್ಟೊತ್ತು ನಾವು ಕೂತ್ಕೊಂಡು ಕೇಳ್ತೀವಿ. ಸಹನೆಯ ಸಂಸ್ಕಾರ ನಮಗೆ ಆಗುತ್ತೆ. ಶಾಂತಿ ಮತ್ತು ಸಹನೆ ಇದೆರಡು ನೀವು ಕಾಪಾಡಬೇಕಾದರೆ ಜವಾಬ್ದಾರಿ ನಿಮ್ಮದು ಮಾತ್ರವಲ್ಲ, ಹೆಚ್ಚಿನ ಜವಾಬ್ದಾರಿ ನನ್ನದು. ನಾನು ಹೇಳುವ ಮಾತುಗಳು ನಿಮಗೆ ಇಷ್ಟವಾದರೆ ಸಹಿಸಲು ಕಷ್ಟ ಆಗುವುದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟ. ಒಂದು ಸಣ್ಣ ನಿವೇದನೆ ನನ್ನದು. ನಾನು ಇಲ್ಲಿಂದ ನಿಮ್ಮೆಲ್ಲರನ್ನು ನೋಡ್ತಾ ಇರ್ತೀನಿ. ಹಿಂದೆ ಕುಳಿತಿರೋರು ಸ್ಪಷ್ಟವಾಗಿ ಕಾಣೋದಿಲ್ಲ, ಆದರೆ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಅನೇಕರ ಮುಖಗಳಲ್ಲಿರ್ತಕ್ಕಂಥ ಭಾವ, ಇದನ್ನು ನಾನು ಗುರುತಿಸೋದಕ್ಕೆ ನನಗೆ ಸಾಧ್ಯವಾಗ್ತಾ ಇದೆ. ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ, ನೀವು ದಯವಿಟ್ಟು ನನ್ನನ್ನ ನೋಡ್ತಾ ಇರಿ. ಆಗ ಸಂವಾದ ಚೆನ್ನಾಗಾಗತ್ತೆ. ಇನ್ನು ಎರಡನೇದಾಗಿ ಒಬ್ಬರಿಗೊಬ್ಬರು ಮಾತನಾಡ್ತೀರಿ. ಯಾರಾದ್ರೂ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡ್ಕೊಂಡ್ರೆ ಏನು ಒಳ್ಳೆ ವಿಷಯ ಮಾತಾಡ್ಕೊಳ್ತಾರೆ ಅದು ನನಗೆ ಗೊತ್ತೇ ಆಗೋದಿಲ್ಲ. ಅದರಿಂದ ನಾನು ವಂಚಿತನಾಗಿ ಹೋಗ್ತೀನಿ. ಒಬ್ಬರಿಗೊಬ್ಬರು ಮಾತನಾಡ್ತಾರೆ. ಮೂರನೇದು, ಸಾಮಾನ್ಯವಾಗಿ ಎಲ್ಲ ಕುರ್ಚಿಗಳ ಮೇಲೆ ಕೂತ್ಕೊಳ್ಳೋದು, ಇಷ್ಟು ಜನ ನೆಲದ ಮೇಲೆ, ಅದು ಸರಳ ಪದ್ಮಾಸನದಲ್ಲಿ ಕೂತ್ಕೊಂಡ್ರು ನೋಡಿದ್ರೆ ಬಹಳ ಆನಂದ ಆಗ್ತಾ ಇದೆ. 3 ಗಂಟೆ 50 ನಿಮಿಷ ಹೀಗೆ ಕೂತ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಈ 3 ನಿವೇದನೆಗಳು
ನಡುವೆ ನಡುವೆ ನಾನೇನಾದರೂ ಹೇಳ್ಕೊಟ್ರೆ ಹೇಳಿ, ನಾನೇನಾದರೂ ಕೇಳದೆ ನಿಮಗೆ ಗೊತ್ತಿದ್ರೆ ಹೇಳಿ. ಈ ಒಂದು 50 ನಿಮಿಷಗಳ ಈ ಕಾರ್ಯಕ್ರಮವನ್ನು ಎಲ್ಲರೂ ಒಟ್ಟಿಗೆ ಸೇರಿ ನಡೆಸೋಣ ಮತ್ತು ಅನುಭವಿಸೋಣ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಇದೆರಡು ರಾಜಕೀಯ ಘೋಷಣೆಗಳು ಅಲ್ಲ. ಕ್ಷಮಿಸಿ, ನಾನು ಅಪ್ಪಟ ಕನ್ನಡದಲ್ಲೇ ಮಾತಾಡೋದು, ಕಂಗ್ಲೀಷ್ ಬಡ್ಕೋದೀನಿ. ನನಗೆ ಅದರ ಅವಶ್ಯಕತೆ ಇರಲಿಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ಇರುವಂತಹ ಶಬ್ದ ಭಂಡಾರ, ಅಕ್ಷರ ಭಂಡಾರ ಖಂಡಿತ ಇಂಗ್ಲಿಷ್ನಲ್ಲಿ. ನಮ್ಮದು ಶ್ರೀಮಂತ ಭಾಷೆ, ಸಂಪನ್ನ ಭಾಷೆ, ಸಮೃದ್ಧ ಭಾಷೆ, ಸುಸಂಸ್ಕಾರಿತ ಭಾಷೆ. ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಇಂಗ್ಲಿಷ್ ಶಬ್ದಗಳಿಗೆ ಶರಣಾಗತರಾಗುವ ಯಾವ ಅವಶ್ಯಕತೆಯೂ ನನಗಂತೂ ಇಲ್ಲ. ಆದರೆ ಕೆಲವು ಶಬ್ದಗಳು ಬಳಕೆಯಲ್ಲಿ ಇಲ್ಲದ ಕಾರಣ ನಿಮಗೆ ತಿಳಿಯದಿರಬಹುದು ಅಂತ ಹೇಳಿ, ಅಂತಹ ಸಮಯದಲ್ಲಿ ಬೇರೆ ರೀತಿ ಇಲ್ಲದೆ ಇಂಗ್ಲಿಷ್ ಶಬ್ದಗಳನ್ನು ನಾನು ಬಳಸಬಹುದು. ಇಲ್ಲದಿದ್ದರೆ ನನ್ನೊಂದು ಶುದ್ಧ ಅಪ್ಪಟ ಕನ್ನಡ ಭಾಷೆ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಇದೆರಡು ರಾಜಕೀಯ ಘೋಷಣೆಗಳು. ಯಾವುದೋ ಬೇಡಿಕೆಯನ್ನ ಮುಂದಿಟ್ಕೊಂಡು ಬೀದಿಗೆ ಇಳಿದು ಮುಷ್ಕರ ಮಾಡುವಂತ ಜನರು ಆಗಾಗ್ಗೆ ಉನ್ಮತ್ತರಾಗಿ ಕೂಗುವಂತ ಘೋಷಣೆಯೂ ಅಲ್ಲ. ಯಾರಂತೇಳಿ ಬಹಳ ಒಳ್ಳೆಯ ಶಬ್ದವನ್ನ ಬಳಸಲು ಇದೆರಡು ರಾಷ್ಟ್ರ ಮಂತ್ರಗಳು. ಮಂತ್ರ ಬೇರೆ, ಶ್ಲೋಕ ಬೇರೆ, ಸ್ತೋತ್ರ ಬೇರೆ. ಶ್ಲೋಕಗಳು, ಸ್ತೋತ್ರಗಳು ಯಾರೋ ರಚನೆ ಮಾಡ್ತಾರೆ, ಮಂತ್ರಗಳು ರಚನೆ ಮಾಡೋದಿಲ್ಲ. ನಮ್ಮ ದೇಶದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರವೇ ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು, ಲೋಕ ಕಲ್ಯಾಣಕ್ಕೋಸ್ಕರ. ಆಗ ಭಕ್ತಿಯಿಂದ ಅವರ ಬಾಯಿನಿಂದ ಹೊರಬಂದಂತ ಶಬ್ದಗಳಿಂದ ವಾಕ್ಯಗಳು, ಅದಕ್ಕೆ ಮಂತ್ರ ಅಂತ ಹೇಳ್ತಾರೆ. ಈ ಮಂತ್ರದಲ್ಲಿ ಅನುಭವದ ಒಂದು ಸಾಮರ್ಥ್ಯ, ಲೋಕ ಕಲ್ಯಾಣದ ಆಶಯ ತುಂಬಿದೆ. ಒಂದೇ ಮಾತಲ್ಲಿ ಹೀಗೆ ರಾಷ್ಟ್ರ ಮಂತ್ರ. ಇವತ್ತು ನಿಮಗೆ ಒಂದೇ ಮಾತರ ಬಗ್ಗೆ ತಿಳಿಸುವಂತ ಪ್ರಸಂಗ ಯಾಕೆ ಬಂತು ಅನ್ನೋದನ್ನು ಹೇಳ್ಬಿಡ್ತೀನಿ. ಅಗ್ನಿಯೇ ದೇಶಭಕ್ತಿಯ ಭಾವವನ್ನು ಅರಳಿಸುವಂತಹ ಅನೇಕ ಹಾಡುಗಳಿವೆ ಎಲ್ಲ ಭಾಷೆಯಲ್ಲಿ. ಲತಾ ಮಂಗೇಶ್ಕರ್ ಚೀನಾ ಆಕ್ರಮಣ ಮಾಡುವಂತ ಸಮಯದಲ್ಲಿ ಗಡಿಯಲ್ಲಿ ನಮ್ಮ ದೇಶದ ಇಂಚು ನೆಲವನ್ನು ಕಾಪಾಡುವುದಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡುವಂತ ಸೈನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಹಾಡು ಹಾಡಿದ್ರು. ಲೋಗೋ ಇಡೀ ದೇಶದಲ್ಲಿ ರಣಗಳಿಸಿದೆ. ಆ ಥರ ಅನೇಕ ಹಾಡು. ಆದರೆ ನನಗೆ ಗೊತ್ತಿರುವಂತೆ ಶತಮಾನೋತ್ಸವವನ್ನು ಕಂಡಂಥ ಹಾಡು 150 ವರ್ಷಗಳ ನಂತರ ದೇಶಕ್ಕೆ ಒಂದು
ಚೈತನ್ಯ ಸಂಚಾರವಾಗುವಂತಹ ಪ್ರಭುವಂತಹ ಹಾಡು ಯಾವುದಾದ್ರೂ ಇದ್ದರೆ ಒಂದೇ ಮಾತನ್ನು ಮಾತ್ರ. 1875 ಒಂದೇ ಮಾತನ್ನು ಹುಟ್ಟಿತು. ಯಾರು ಅದನ್ನು ಬರೀಲಿಲ್ಲ. ನಾವು ಯಾವ ರೀತಿ ನಮ್ಮ ತಾಯಿಯ ಗರ್ಭದಲ್ಲಿ 9 ತಿಂಗಳ ಕಾಲ ಇದ್ದು ಒಂದು ಮನುಷ್ಯಾಕಾರವನ್ನ ಪೂರ್ಣ ಪಡೆದುಕೊಂಡು ನಂತರ ನಾವು ತಾಯಿಯ ಗರ್ಭದಿಂದ ಹೊರಗೆ ಬರ್ತೀವಿ, ಈ ಜಗತ್ತಿನಲ್ಲಿ ನಾವು ಪ್ರಕಟವಾಗುತ್ತೇವೆ. ಹಾಗೆ ಒಬ್ಬ ರಾಷ್ಟ್ರಭಕ್ತ ಕವಿಯ ಆ ಅಂತಃಕರಣದಲ್ಲಿ ಮಸ್ತಿಷ್ಕದಲ್ಲಿ ಹಲವಾರು ವರ್ಷಗಳಿಂದ ಒಂದು ಚಿಂತನೆ ನಡೀತಾ ಇತ್ತು. ಆ ಚಿಂತನೆ 1875 ಪ್ರಕಟವಾಯಿತು. ಅದಕ್ಕೆ ನಾವು ಹೇಳ್ತೀವಿ ಒಂದೇ ಮಾತರಂ ಹುಟ್ಟಿತು. 150 ವರ್ಷ. ಇಂಥ ಸಂದರ್ಭದಲ್ಲಿ ರಾಷ್ಟ್ರಭಕ್ತಿಗೋಸ್ಕರವೇ ರಾಜಕೀಯ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ, ಜಾರಿ ಹೋಗ್ತಾ ಇದ್ದಂಥ ಭಾರತವನ್ನು ಜಗತ್ತಿನ ದೃಷ್ಟಿಯಲ್ಲಿ ಏರಿಸುವುದರಲ್ಲಿ ಸಮರ್ಥನಾದಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅವರಿಗೆ ಒಂದೇ ಮಾತ್ರ ಗೀತೆಯನ್ನ ಸಂವಿಧಾನ ಒಪ್ಪಿಕೊಂಡಿದೆ. ಜನಗಣಮನ ರಾಷ್ಟ್ರೀಯ ಗೀತೆ, ಒಂದೇ ಮಾತ್ರ ರಾಷ್ಟ್ರೀಯ ಗೀತೆ ಅಂತ ಕರೆದಿದ್ದಾರೆ. ಇಂಗ್ಲಿಷ್ನಲ್ಲಿ ನ್ಯಾಷನಲ್ ಆಂಥಮ್ ಜನಗಣಮನ, ನ್ಯಾಷನಲ್ ಸಾಂಗ್ ಒಂದೇ ಮಾತ್ರ. ಆದರೆ ಅದು ಚಾರಿತ್ರ್ಯ ಒಳಗೆ ಇರೋದು ಬಹಳ ಕಮ್ಮಿ. ಈ ಹಾಡಿನಲ್ಲಿ ಇಂಥ ಬಲವಾದಂತ ಒಂದು ಚೈತನ್ಯ ತುಂಬಿಕೊಂಡಿದೆ. ಈ ಹಾಡನ್ನ ಚಾರಿತ್ರ್ಯ ಒಳಗೆ ತಪ್ಪಿ ಮತ್ತೆ ಇದು ಸಂವಿಧಾನಕ್ಕೆ ಅನುಗುಣವಾಗಿದೆ. ಇದು ಕಾನೂನು ಬಾಹಿರವಾದದ್ದಲ್ಲ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಬಂತು, ಅದಕ್ಕೋಸ್ಕರ ಅಲ್ಲ, ಸಂವಿಧಾನದಿಂದ ಗೌರವಿಸಲ್ಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಗೀತೆ ದುರ್ಭಾಗ್ಯದಿಂದ ಚಾರಿತ್ರ್ಯವೊಳಗೆ ಈ ಹಾಡಿಗೆ 150 ವರ್ಷ ತುಂಬಿದಲ್ಲ. ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಸರ್ಕಾರದ ವತಿಯಿಂದ. ಅಲ್ಲಿ ವಾದ್ಯ ಸಂಗೀತ ಒಂದೇ ಮಾತ್ರ ನುಡಿಸಲಾಯಿತು ಮತ್ತು ಒಂದೇ ಮಾತ್ರ 150 ವರ್ಷಗಳ ಈ ಪುಣ್ಯ ಸ್ಮರಣೆಗಾಗಿ ಒಂದು ವಿಶೇಷ ನಾಣ್ಯವನ್ನು ಸಹ ಅವತ್ತು ಲೋಕಾರ್ಪಣೆ ಮಾಡಿದರು. ಲೋಕಸಭೆ ಒಳಗೆ ಮೊದಲನೇ ಬಾರಿ 75 ವರ್ಷಗಳಲ್ಲಿ ಒಂದೇ ಮಾತ್ರ ಬಗ್ಗೆ ಒಂದು ದಿನದ ಕಾರ್ಯಕ್ರಮ ಇಟ್ಟುಕೊಳ್ಳಲಾಯಿತು. ಎಲ್ಲ ರಾಜಕೀಯ ಪಕ್ಷದವರೆಗೂ ಅವರವರ ಸಂಖ್ಯೆಯ ಶಕ್ತಿಗೆ ಅನುಗುಣವಾಗಿ ಸಮಯವನ್ನು ಕೊಟ್ಟರು. ಈ ಹಾಡಿನ ಬಗ್ಗೆ ನಿಮ್ಗೆ ಅನ್ಸತ್ತೆ ಅದನ್ನು ಹೇಳಿ. 10 ಗಂಟೆ ಒಂದೇ ಮಾತ್ರ ಬಗ್ಗೆ ಹಲವಾರು ಪಕ್ಷಗಳ ಧುರೀಣರು ಅಂತಃಕರಣದಿಂದ ಮಾತನಾಡುವುದು ಮೊದಲನೇ ಬಾರಿಗೆ ಇದೆಲ್ಲ. ಇಂಥ ಒಂದು ವಿಶೇಷ ಸಂದರ್ಭ 150ನೇ ವರ್ಷದ. ಅದಕ್ಕೆ ನಮಗೆ ಕೆಲವರಿಗೆ ಅನ್ನಿಸ್ತು, ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಪ್ರಜೆಗಳು ಅಲ್ಲ. ಇವತ್ತಿನ ವಿದ್ಯಾರ್ಥಿಗಳು ಇಂದಿನ ಪ್ರಜೆಗಳೇ. ವಿದ್ಯಾರ್ಥಿಗಳು ದೇಶಕ್ಕೆ ಹೊರೆ ಅಲ್ಲ, ವಿದ್ಯಾರ್ಥಿಗಳು ರಾಷ್ಟ್ರ ಶಕ್ತಿ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಂದೇ ಮಾತ್ರ ಗೀತೆಯ ಬಗ್ಗೆ ಏನಿದೆ ಅದನ್ನು ತಿಳಿಸಬೇಕು. ಈ ದೃಷ್ಟಿಯಿಂದ
ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಪಡೆಯುವ ಸೇವೆ. ನನಗೀಗ 86 ವಯಸ್ಸು. 73 ವರ್ಷಗಳ ಹಿಂದೆ 13 ವಯಸ್ಸಿನ ಕಿಶೋರ ನಾನು ಮೈಸೂರಿನಲ್ಲಿ ಟೌನ್ ಹಾಲ್ ಮೈದಾನದಲ್ಲಿ ಒಬ್ಬ ಶ್ರೇಷ್ಠ ವಾಗ್ಮಿ ಜಗನ್ನಾಥರಾವ್ ಜೋಶಿ, ಕರ್ನಾಟಕ ಕೇಸರಿ, ಅವರ ಭಾಷಣ ನಡೆದಿತ್ತು. ಅದನ್ನು ಕೇಳೋದಕ್ಕೆ ಹೋಗಿದ್ದೆ, ಹಿಂದೆ ಕುಳಿತಿದ್ದೆ. ಭಾಷಣ ಆದ ಮೇಲೆ ವೇದಿಕೆಯಿಂದ ಒಂದೇ ಮಾತನ್ನು ಗೀತೆ ಹೊರತು. ಆಗ ನಮ್ಮ ನಿರೂಪಕರು ಹೇಳಿದಾಗೆ ಅದನ್ನು ಕೇಳ್ತಾ ಇರಬೇಕಾದ್ರೆ ನನ್ನ ಶರೀರದಾದ್ಯಂತ ಏನೋ ಒಂದು ವಿದ್ಯುತ್ ಶಕ್ತಿ ಪ್ರವಹಿಸಿದ ಒಂದು ಅನುಭವ ನನಗೆ. ಆ ಗೀತೆ ಮುಗಿತಾ ಇದ್ದಾಗ ವೇದಿಕೆ ಅಂದ್ರೆ ಓಡಿ ಹೋದೆ. ಸರಿ, ಯಾರು ಒಂದೇ ಮಾತನ್ನು ಹಾಡೋದು. ಒಬ್ಬ ತರುಣ, ನಾನಪ್ಪ ಹಾಡಿದ್ದು ಏನಾಗಬೇಕು ಜಿ, ನನಗೂ ಹೇಳಿಕೊಡ್ತೀರ, ನಮ್ಮ ಮನೆಗೆ ಬಾ ಹೇಳಿಕೊಡ್ತೀವಿ. ಮಾರನೇ ಬೆಳಗ್ಗೆ ಅವ್ರ ಮನೆಗೆ ಹೋದದ್ದು. ಅವ್ರು ಹೇಳಿಕೊಟ್ರು 1954-55 ಇರಬಹುದು. ಅದು ನನ್ನ ವ್ಯಕ್ತಿತ್ವವನ್ನ ರೂಪಿಸ್ಬಿಡ್ತು. ನನ್ನ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡ್ತು. ನನಗೊಂದು ವಿಶೇಷವಾದ ಚೈತನ್ಯವನ್ನು ಕೊಡ್ತು. ಇದುವರೆಗೂ ದೇಶದ ಎಲ್ಲ ಕಡೆ ಅಡ್ಡಾಡಿದ ಜಮ್ಮುವಿನಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಗೌಹಾತಿಯಿಂದ ಹಿಡಿದು ಬರೋಡಾ, ಕರ್ಣಾವತಿ, ಗುಜರಾತ್ವರೆಗೆ ನಾನು ಇದುವರೆಗೂ ಹೋಗದಿರುವ ಪ್ರಾಂತ ಇಲ್ಲ. ನಾಗಾಲ್ಯಾಂಡ್ಗೂ ಹೋಗಿದ್ದೆ. ಎಲ್ಲ ಕಡೆ ಒಂದೇ ಮಾತನ್ನು ಹಾಡಿದ್ದೀನಿ. ಸಹಸ್ರಾರು, ಅತಿಶಯ ಇದೆ ನನ್ನ ಮಾತಿನಲ್ಲಿ. ವ್ಯಕ್ತಿಗಳಿಗೆ ಒಂದೇ ಮಾತ್ರ ಗೀತೆಯನ್ನ ಹೇಗೆ ಹಾಡೋದು ಕೇಳ್ಕೊಟ್ಟಿದ್ದೀನಿ. ಒಂದೇ ಮಾತ್ರ ಬಗ್ಗೆ ನಾನು ಮಾಡಿರುವಷ್ಟು ಉಪನ್ಯಾಸಗಳು ಎಷ್ಟು ಅಂತ ನನಗೆ ಮರೆತೋಗಿದೆ. ಅಷ್ಟು ಉಪನ್ಯಾಸಗಳು ಮಾಡಿದ್ದೀನಿ. ಒಂದು ಧ್ವನಿಮುದ್ರಿಕೆಯನ್ನು ರಾಷ್ಟ್ರೋತ್ಥಾನ ಪರಿಷತ್ತಿನವರು ತಯಾರು ಮಾಡಿದ್ರು. ಅದರ ವ್ಯಾಪಕ ಪ್ರಚಾರ ಪ್ರಸಾರ ಮಾರಾಟವು ಆಗಿದೆ. ಇವತ್ತು ಒಂದೇ ಮಾತನ್ನು ಹಾಡುವಾಗ ನನಗೆ ಮುಂದೆ ಯಾರು ಕೂತಿದ್ದಾರೆ, ಎಡಗಡೆ ಬಲಗಡೆ ಯಾರಿದ್ದಾರೆ ಎಲ್ಲ ಮರೆತೋಗ್ಬಿಡುತ್ತೆ. ಆ ಒಂದೇ ಮಾತನ್ನ ಒಂದು ಪೂರ್ಣ ಇದೆಯಲ್ಲ, ಆ ಪೂರ್ಣ ನಮ್ಮ ಮಾತೃಭೂಮಿ ಭಾರತ ಮಾತೆಯ ಸಂಪೂರ್ಣ ವ್ಯಕ್ತಿತ್ವವನ್ನ ಭಟ್ಟಿ ಇಳಿಸಿದರೆ ಒಂದೇ ಮಾತ್ರ ಗೀತೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆ ತಾಯಿ ಭಾರತೀಯರ ಸಂಪೂರ್ಣ ದರ್ಶನವೇ ನನಗಾಗುತ್ತೆ. ಕೊನೆಯಲ್ಲಿ ಭರತ್ ಮಾತಾಗಿದೆ ಹೇಳದ ಒಂದು ಸಾರ್ಥಕತೆ ಭಾವ, ಧನ್ಯತೆಯ ಭಾವ. ಇಂಥ ಒಂದು ಘನವಾದಂಥ ಹಾಡು ಒಂದೇ ಮಾತ್ರ. ಈಗ ನಿಮ್ಮ ಮುಂದೆ ನಾನು ಒಂದೇ ಮಾತನ್ನು ಹೇಗೆ ಹುಟ್ಟಿತು, ಒಂದೇ ಮಾತನ್ನ ಜನರ ಯಾರು, ಇದನ್ನ ಹೇಳ್ತೀನಿ. ಕ್ರಮೇಣ ಒಂದೇ ಮಾತ್ರ ಭಾರತದಾದ್ಯಂತ ಹೇಗೆ ಸಂಚಾರ ಮಾಡುವುದು. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಬಹಳ ಮಹತ್ತರವಾದಂಥ ತಿರುವು ಈ ಗೀತೆಯಿಂದ ಹೇಗೆ ಆಯಿತು. ಆ ನಂತರ ಒಂದೇ ಮಾತ್ರ ವೈಭವದ ವೈಜಯಂತಿ ಸ್ವಲ್ಪ ನಿಂತೋಯ್ತು, ಅನಾದರಕ್ಕೆ ಗುರಿಯಾಯಿತು, ಅನೇಕರ ತಿರಸ್ಕಾರಕ್ಕೂ ಗುರಿಯಾಯಿತು, ಪಕ್ಕಕ್ಕೆ ಸರಿದು ಹೋಯಿತು. ಯಾಕೆ ಹೀಗಾಯಿತು? ಸ್ವರಾಜ್ಯ ಪ್ರಾಪ್ತಿ ಆದ ನಂತರ ಈ ಹಾಡಿಗೆ ಸಿಗಬೇಕಾದಂತಹ ಒಂದು ರಾಷ್ಟ್ರೀಯ ಮನ್ನಣೆ ಅದರಲ್ಲೂ ಅಂಗೀಕಾರ. ಹೀಗಾಗಿ ಚಾರಿತ್ರ್ಯಗಳಿಗೆ ಬಗೆಹರಿಸದೆ ಮಾತ್ರ ಇದೀಗ ಮತ್ತು ವರ್ತಮಾನದಲ್ಲಿ
ಇಷ್ಟು ಪ್ರಚಾರ ಪ್ರಸಾರ ಸಿಗ್ತಾ ಇದೆ, ಏನು ಬದಲಾವಣೆ? ಕೊನೆಯದಾಗಿ ಒಂದೇ ಮಾತ್ರ ಜೊತೆ ನಾವೆಲ್ಲರೂ ಇಟ್ಟುಕೊಳ್ಳಲೇ ಜೀವಂತ ಸಂಬಂಧವಾದ ಏನು? ಇಷ್ಟು ವಿಷಯಗಳನ್ನು ಕ್ರಮಕ್ರಮವಾಗಿ ತಿಳಿಸಿ ನಾನು ಹೇಳಿರುವಷ್ಟು ಆ ಸಮಯದ ಮಿತಿ ಒಳಗೆ ನನ್ನ ಮಾತುಗಳನ್ನು ಹೇಳಿ ಮುಗಿಸ್ತೀನಿ. ನಾನು ಮುಗಿಸ್ತೀನಿ ಅನ್ನೋ ಕಾರಣಕ್ಕೆ ಯಾರಿಗೂ ಆನಂದ ಆಗಿ ತಪ್ಪಾಡಬೇಕು. ಕೊಟ್ಟಿರೋ ಮಾತನ್ನ ಉಳಿಸ್ಕೊತೀವಿ. ಹೀಗಾಗಿ ಹಾಗಾಗಿ ನಾನು ಸರಿಯಾಗಿ ಮಾತಾಡ್ತೀನಿ. ನೀವು ನೋಡಬೇಡಿ, ನೀವು ನೋಡಿದ್ರೆ ನಿಮಗೆ ಸಾಕಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಂಯಮದಿಂದ ಸುಮ್ಮನೆ ಇರಲಿ. ಗಡಿಯಾರ ನೋಡೋ ಜವಾಬ್ದಾರಿ ನನ್ನದು. ನನ್ನ ದಾರಿ ತಪ್ಪೋದಿಲ್ಲ, ನಿಮ್ಮನ್ನ ದಾರಿ ತಪ್ಪಿಸೋದಿಲ್ಲ. 1875 ಅಕ್ಟೋಬರ್ ತಿಂಗಳು ಮಳೆಗಾಲ ಮುಗಿದಿರುತ್ತೆ. ಎಲ್ಲ ಕಡೆ ಒಳ್ಳೆ ಮಳೆ ಬಿದ್ದ ಪರಿಣಾಮವಾಗಿ ಹಳ್ಳ ಕೊಳ್ಳೆಗಳಲ್ಲಿ, ನದಿ ಹೊಳೆಗಳಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ. ಗಿಡ ಮರಗಳೆಲ್ಲ ಹಸಿರಾಗಿ ಕಂಗೊಳಿಸ್ತಾ ಇರುತ್ತವೆ. ಗದ್ದೆಗಳಲ್ಲಿ ಹೊಲಗಳಲ್ಲಿ ಆನಂದವಾಗಿ ರೈತರು ಸಸಿಯನ್ನು ನೆಡ್ತಾ ಇರ್ತಾರೆ. ಅಂತಹ ಸಂದರ್ಭ ಬಂಗಾಳದಲ್ಲಿ ಒಬ್ಬ ನ್ಯಾಯಾಧೀಶರು ಇದ್ದರು, ಬಂಕಿಮ ಚಂದ್ರ ಚಟರ್ಜಿ. ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಬ್ರಿಟಿಷರ್ದು. ಆದರೆ ಬ್ರಿಟಿಷರಿಗೆ ಅವರ ಕಾಮನ್ನ ಗುಲಾಮರನ್ನಾಗಿ ಒಪ್ಪಿಸಿಕೊಂಡಿರಲಿಲ್ಲ. ಅನಿವಾರ್ಯವಾಗಿ ವೃತ್ತಿನಲ್ಲಿದ್ದರು. ಆದರೆ ಅಂತಃಕರಣದಲ್ಲಿ ತಾಯಿ ಭಾರತೀಯ ಬಗ್ಗೆ ರಾಜಿ ಇಲ್ಲದ ವೃತ್ತಿ. ಅವರು ಚಿಂತನೆ ಮಾಡ್ತಾರೆ, ನಾನೊಬ್ಬ ಕವಿಯಾಗಿ, ಇನ್ನು ಸರ್ಕಾರಿ ಅಧಿಕಾರಿಯಾಗಿ ಒಂದು ಇತಿಮಿತಿನಲ್ಲಿ ಇರುವುದರಿಂದ ಇಷ್ಟಾದರೂ ಈ ದೇಶದ ಜನಕೋಟಿಗೆ ಈ ದೇಶದ ಬಗ್ಗೆ ಭಾವ ಸಂಬಂಧವನ್ನು ಬೆಳೆಸುವ ಸಲುವಾಗಿ, ಭಕ್ತಿ ಸಂಬಂಧವನ್ನು ಬೆಳೆಸುವ ಸಲುವಾಗಿ ಒಬ್ಬ ಕವಿಯಾಗಿ ನಾನೇನು ಮಾಡಬಹುದು? ಇದನ್ನ ಚಿಂತನೆ ಮಾಡಬೇಕು. ಆ ಚಿಂತನೆ ಒಳಗೆ ಅವರಿಗೆ ಹೊಡೆದಂತ ಒಂದು ವಿಷಯ, ನಮ್ಮ ಭಾರತದ ಮೂಲ ನಂಬಿಕೆ, ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆ. ಅದು ಯಾವುದು? ಭಾರತ ನಮ್ಮ ಪಾಲಿಗೆ ಭೂಮಿ ಮಾತ್ರವಲ್ಲ, ಇದೊಂದು ಭೌಗೋಳಿಕವಾದಂತ ಒಂದು ಘಟಕ ಅಲ್ಲ. ಯಾವಾಗ ಇದು ಭೌಗೋಳಿಕವಾದಂತ ಒಂದು ಅಷ್ಟೇ ಅನ್ಕೊಳ್ತೀವಿ, ಆಗ ನಾವು ಭೋಗಿಸ್ತೀವಿ. ಅದು ಭೋಗ ಭೂಮಿ ಆಗುತ್ತೆ. ನಮ್ಮ ದೇಶದ ಮೂಲ ನಂಬಿಕೆ ಭಾರತ ಭೂಮಿ ಮಾತ್ರವಲ್ಲ, ಭಾರತ ನಮ್ಮೆಲ್ಲರ ಮಾತೃಭೂಮಿ. ಎರಡು ಶಬ್ದ ಆಚೆ ಈಚೆ ಹಾಕಿದಾಗ ಎಷ್ಟು ವ್ಯತ್ಯಾಸ ಆಗಿಬಿಡುತ್ತೆ ಪರಿಕಲ್ಪನೆಯೊಳಗೆ. ಭೂಮಿ ಮಾತ್ರ ಅಂದರೆ ಅಣ್ಣ ತಮ್ಮಂದರು ಒಂದೊಂದು ಇಂಚು ನೆಲಕ್ಕೋಸ್ಕರ ಜಗಳ ಇದ್ದಾರೆ. ಕೋರ್ಟ್ ಅಂತಾರೆ. ಮಾತೃಭೂಮಿ ಅಂದಾಗ ಪರಸ್ಪರ ವೈಷಮ್ಯವನ್ನು ಮರೆತು ಈ ದೇಶದ ಇಂಚು ನೆಲವನ್ನು ಕಾಪಾಡುವ ಸಲುವಾಗಿ ಹುತಾತ್ಮರಾಗೋದಕ್ಕೆ ತಯಾರಾಗುತ್ತದೆ. ಎಷ್ಟು ವ್ಯತ್ಯಾಸ ಇದೆ. ಭಾರತ ನಮ್ಮ ಮಾತೃಭೂಮಿ. ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿದ ಮೇಲೆ ವಾಪಸ್ ಅಯೋಧ್ಯೆಗೆ ಹೋಗಬೇಕು. 14 ವರ್ಷ ಆಗಿ ಹೋಗಿದೆ, ಅಂದರೆ ಇನ್ನೇನು ಮುಗಿತಾ ಬಂದಿತ್ತು ಅಂತ. ಆಗ ಲಕ್ಷ್ಮಣ ರಾಮನ್ ಹೇಳ್ತಾನಂತೆ, 14 ವರ್ಷ ಆದ್ಮೇಲೆ ಅಯೋಧ್ಯೆಗೆ ವಾಪಸ್ ಹೋಗ್ತಾ ಇದ್ರು. ಜನ ಎಲ್ಲ ನಮ್ಮನ್ನು ಮರೆತು ಬಿಟ್ಟಿದ್ರು. ಭರತನೂ ನಮ್ಮನ್ನ ಮರೆತು ರಾಜ್ಯಭಾರ ಮಾಡ್ಕೊಂಡಿರ್ಬೋದು ಆನಂದವಾಗಿ. ನಾವಿಲ್ಲೇ ಇದ್ವಿ.
ನೀನು ಚಕ್ರವರ್ತಿ ಆಗು, ಸೀತಾಮಾತೆ ಚಕ್ರವರ್ತಿನಿ ಆಗ, ನಾವೆಲ್ಲರೂ ನಿನ್ನ ಜೊತೆ ಇಲ್ಲೇ ಇರ್ತೀವಿ, ನಿನ್ನ ಸೇವೆ ಮಾಡ್ಕೊಂಡು ಒಂಥರ ಭಾವನೆ ಬಂದಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಆಗ ರಾಮ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಲಂಕೆ ಒಳಗೆ ಎಷ್ಟೇ ಸಂಪತ್ತು ತುಂಬಿರಬಹುದು, ಚಿನ್ನ ಇರಬಹುದು, ಆದರೆ ನಮ್ಮ ಪಾಲಿಗೆ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠವಾದ್ದು. ಆ ಜನನಿಯರು ನಮ್ಮನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಂಬು. ಆ ಜನ್ಮಭೂಮಿಯಲ್ಲಿ ಇರ್ತಕ್ಕಂಥ ನಾವು ಯಾವತ್ತು ಬರ್ತೀವೋ ಜಾತಕ ಪಕ್ಷಿಗಳ ಕಾಯ್ತಾ ಇದ್ದಾರೆ. ನಂಬು. ನಾವು ಮೊದಲು ಅಲ್ಲಿಗೆ ಹೋಗಬೇಕು. ಇಲ್ಲಿಯ ಜವಾಬ್ದಾರಿಯನ್ನು ಬ್ರಿಟಿಷನಿಗೆ ಒಪ್ಪಿಸಿದ್ದು ಆಗಿದೆ. ಹೀಗೆ ಹೇಳಿ ಭಾರತ ನಮ್ಮ ಜನ್ಮಭೂಮಿ ಅನ್ನುವಂಥ ಮೂಲ ನಂಬಿಕೆಯನ್ನ ಲಕ್ಷ್ಮಣನ ಮುಖಾಂತರ ಈ ದೇಶದ ಅಂದಿನ ಇಂದಿನ ಎಲ್ಲ ಜನಕೋಟಿಗೆ ತಿಳಿಸಿದಂಥ ಶ್ರೇಷ್ಠ ರಾಷ್ಟ್ರ ಪುರುಷ ಸುಗಿರಾಮ. ಭಾರತ ನಮ್ಮ ಮಾತೃಭೂಮಿ. ಈ ಭೂಮಿಯ ಬಗ್ಗೆ ಒಂದು ಭಕ್ತಿ ಭಾವ ಬರಬೇಕು. ಭೂಮಿ ಇರುವುದು ನನಗಾಗಿ ಅಲ್ಲ, ನಾನು ಇರುವುದು ಈ ಭೂಮಿಗಾಗಿ. ದೇಶ ಹಮೇ ದೇತಾ ಹೈ ಸಬ್ ಕುಚ್, ಹಮ್ ಭಿ ತೋ ಕುಚ್ ದೇನಾ ಸೀಖೆ. ಲೇನಾ ಸೀಖೆ ಅಂದ್ರೆ ಹೋಗಬಾರ, ದೇನಾ ಸೀಖೆ ಅಂತ ಹೇಳಿದ್ರೆ ದಾನ, ಆರಾಧನೆ, ಸಮರ್ಪಣೆ. ಈ ದೇಶದ ನಂಬಿಕೆ. ಈ ನಂಬಿಕೆಗೆ ಅನುಗುಣವಾಗಿ ಬಂಕಿಮ ಚಂದ್ರರು ನಾನು ಏನ್ ಮಾಡಬಹುದು ಕವಿಯಾಗಿ ಚಿಂತನೆ ಮಾಡ್ತಾ ಇರ್ತಾರೆ. 1875 ಅಕ್ಟೋಬರ್ನಲ್ಲಿ ಕಲ್ಕತ್ತೆಯಿಂದ ಅವರ ಹುಟ್ಟೂರು ಕಾಂತಾರಪಾಡ ಅಲ್ಲಿಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಮನೆಗೆ ಹೋಗಿ ಬರೋಣ ಅಂತ ಕಿಟಕಿ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಕಿಟಕಿಯಿಂದ ಹೊರಗೆ ನೋಡಿದಾಗ ಸಮೃದ್ಧವಾಗಿದ್ದಂಥ ಪ್ರಕೃತಿಯ ದರ್ಶನ. ನಾನು ಆಗಲೇ ಹೇಳಿದಾಗೆ ಒಳ್ಳೆ ನದಿಗಳಲ್ಲಿ ತುಂಬಿದ ನೀರು ಹರಿತಾ ಇದೆ, ಮಂಜುಳ ಸ್ವರ, ಪಕ್ಷಿಗಳೆಲ್ಲ ಸಂತೋಷವಾಗಿ ಕಲರವ ಮಾಡ್ತಾ ಇದೆ, ರೈತರು ಹಾಡು ಹೇಳಿಕೊಂಡು ಸಸಿ ನೆಡ್ತಾ ಇದ್ದಾರೆ, ಗಿಡ ಮರಗಳಲ್ಲಿ ಹಸಿರು ಹೂವು ಅರಳಿದೆ. ಕಣ್ಣಿಗೆ ತುಂಬಾ ಮನೋಹರವಾದಂಥ ದೃಶ್ಯ. ಈ ಪ್ರಕೃತಿ ವೈಭವ ನೋಡ್ತಾ ಇದ್ದಾಗ ಬಂಕಿ ಮರದ ಕಣ್ಣು ಮುಚ್ಚಲ್ಪಡುತ್ತದೆ. ಆಗ ಅವರು ಒಳಹಣ್ಣುಗಳಿಂದ ಈ ಪ್ರಕೃತಿ ಮಾತೆಯ ಸಂಪೂರ್ಣ ವ್ಯಕ್ತಿತ್ವವನ್ನು ಕಾಣ್ತಾರೆ. ಮಕ್ಕಳೇ, ನಿಮಗೆ ಗೊತ್ತಿರಲಿ, ನಮ್ಮ ವ್ಯಕ್ತಿತ್ವ ನಾವು ಹೇಗೆ ಕಾಣ್ತೀವಿ ಅನ್ನೋದರ ಮೇಲೆ ಇಲ್ಲ. ಎಷ್ಟು ಎತ್ತರ, ಎಷ್ಟು ಸುಂದರ, ನಮ್ಮ ಮೈ ಬಣ್ಣ ಏನು, ನಮ್ಮ ತೂಕ ಏನು, ಇದನ್ನ ಆ ಶರೀರದ ಒಳಗೆ ನಾವು ಬೆಳೆಸ್ಕೊಂಡಿರ್ತಕ್ಕಂಥ ಸದ್ಗುಣಗಳು, ಅವುಗಳು ನಮಗೆ ವ್ಯಕ್ತಿತ್ವ ಕೊಡುತ್ತವೆ. ಲತಾ ಮಂಗೇಶ್ಕರ್ ನೋಡೋದಕ್ಕೆ ಕಪ್ಪಗಿದ್ಯೋ ದತ್ತಗಿದ್ಯೋ, ಆದರೆ ಆಕೆಯ ವ್ಯಕ್ತಿತ್ವ ಆ ನಾಸ್ತಿಕನಾಗಿದ್ದಂತೆ ಮೇಲೂ ಕಣ್ಣನ್ನು ಇರಿಸಿಬಿಟ್ಟಿದ್ದ ವ್ಯಕ್ತಿತ್ವ ಗುಣಗಳಿಂದ ಭಾರತದ 3 ಗುಣಗಳ ಪ್ರತ್ಯಕ್ಷ ದರ್ಶನ ಬಂಕಿಮರಿಗೆ ಆದಷ್ಟಂತೆ. ಅದೇನು? ಭಾರತ ಮಾತೆಯಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ 3 ಮಹಾದೇವತೆಯರನ್ನ ನಾವು ನೋಡಿದ್ದೀವಿ. ದುರ್ಗಾ ಅಂತ ಹೇಳಿದ್ರೆ ಸಾತ್ವಿಕ ಶಕ್ತಿಯ ಪ್ರತಿರೂಪ. ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣ, ಅಧರ್ಮದ ನಾಶ, ಧರ್ಮದ ಸಂರಕ್ಷಣೆ, ಇದಕ್ಕೆ ಬಳಕೆಯಾಗುವ ಶಕ್ತಿ ಅದು ದುರ್ಗಾ.
ಆತ್ಮ ಗೌರವದಿಂದ ಬದುಕನ್ನು ನಡೆಸಿ ಗಳಿಸಿದ್ದನ್ನ ಇಲ್ಲದವರಿಗೆ ಸಂತೋಷವಾಗಿ ದಾನ ಮಾಡ್ತಾ ಸುತ್ತಲೂ ಎಲ್ಲ ಕಡೆ ದುರ್ಭಿಕ್ಷೆ ಆಗದಿರುವಂತೆ ಕೊಡ್ತಾ ಇರುವವರಿಗೆ ಸಂತೋಷ ಕಾಣುವಂತ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ. ಯಾರಿಗೆ ಬುದ್ಧಿ ಕಮ್ಮಿ ಇದೆ, ತಿಳುವಳಿಕೆ ಇಲ್ಲ, ಅಂಥವ್ರಿಗೆ ನಾವು ಗಳಿಸಿರುವ ಜ್ಞಾನವನ್ನ ಕರ್ತವ್ಯ ಭಾವದಿಂದ ಹಂಚಬೇಕು. ಇಂಥ ಲೋಕೋಪಕಾರದ ಬುದ್ಧಿ ವಿದ್ಯೆ ಇದರ ಸಂಕೇತ ಸರಸ್ವತಿ. ಇದು ಯಾವುದು ಮೂಢನಂಬಿಕೆ ಅಲ್ಲ, ಇದು ಭಾರತದ ಮೂಲ ನಂಬಿಕೆ. ಈ ಗುಣಗಳನ್ನ ಭಾರತದಲ್ಲಿ ನಾವು ಎಷ್ಟೋ ವರ್ಷಗಳಿಂದ ನಡೆದಿರ್ತಕ್ಕಂಥ ಭಾರತ ಮಾತೆಯ ಜೀವನ ಯಾತ್ರೆ ನೋಡಿದಾಗ ನಮಗೆ ಗೋಚರವಾಗುತ್ತೆ. ಈ ಭೂಮಿಯಲ್ಲಿ ಅಂಥ ಶಕ್ತಿ, ಅಂಥ ಬುದ್ಧಿ, ಅಂಥ ಸಂಪತ್ತು ಇತ್ತು. ಅದೆಲ್ಲದರ ವರ್ಣನೆ ಮಾಡಕ್ ಹೋಗಲ್ಲ, ಅಷ್ಟು ಸಮಯ ಇಲ್ಲ. ಹೀಗೆ ಭಾರತ ಅಂಥ ಭಾರತಾಂಬೆಯ ಪೂರ್ಣ ದರ್ಶನ ಹೀಗೆ ಆದಾಗ ಏನೋ ಒಂದು ಸಂತೃಪ್ತಿಯ ಭಾವ. ಆಗ ಒಂದೇ ಮಾತನ್ನು ಕೊಟ್ಟದು. ದೇವರ ದರ್ಶನ ಆದಾಗ ದೇವರ ಗುಣಗಾನ ಮಾಡ್ತೀವಿ. ಗುಣಗಾನ ಮಾಡುವಾಗ ಉತ್ಸ್ಫೂರ್ತವಾಗಿ ಸ್ಪಾಂಟೇನಿಯಸ್ ಆಗಿ ಶಬ್ದಗಳು ಬರುತ್ತವೆ. ಬರೆಯುವುದಲ್ಲ, ಅದು ಹುಟ್ಟೋದು ಮಂತ್ರ. ಹಾಗೆ ಇವರ ಬಾಯಿನಲ್ಲಿ ಬಂತು, ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಈಗ ನಾವು ಹೇಳ್ತೀವಿ. ಹೀಗೆ ಒಂದೇ ಮಾತನ್ನು ಅವರ ಬಾಯಿನಿಂದ ಹೊರಬಂತು ಮಂತ್ರ. ಮನೆ ತಲುಪಿದ ಕೂಡಲೇ ಮಗಳು ಅಪ್ಪನ ಕೈಕಾಲು ತೊಳೆಯೋದಕ್ಕೆ ಒಳಗಿನಿಂದ ನೀರು ತರ್ತಾಳೆ. ಮಗಳಿಗೆ ಅಪ್ಪ ಹೇಳ್ತಾನೆ, ಕಡೆ ಒಂದೇ ಮಾತ್ರ ಕೂಸು ಹುಟ್ಟಿದೆ, ನಾನು ಹೇಳ್ತೀನಿ, ಅದನ್ನು ನೀನು ಬರೀಬೇಕು. ಇವರು ಹೇಳಿದ್ರು ಬರೆದದು. ಆಮೇಲೆ ಋಷಿವಾಣಿ ಸುಳ್ಳಾಗೋದಿಲ್ಲ. ಅವರನ್ನು ಮಾತಾಡ್ತಾರೆ, ಈ 20 ವರ್ಷಗಳಲ್ಲಿ ಒಂದೇ ಮಾತ್ರ ಗೀತೆ ಇಡೀ ಬಂಗಾಳವನ್ನು ಆವರಿಸುತ್ತೆ. ಬಂಗಾಳದ ತರುಣರಲ್ಲಿ, ತರುಣಿಯರಲ್ಲಿ, ಬಾಲಕರಲ್ಲಿ, ಬಾಲಕಿಯರಲ್ಲಿ ದೇಶಭಕ್ತಿಯ ಭಾವವನ್ನ ಚಿಮ್ಮಿಸುತ್ತೆ 20 ವರ್ಷಗಳಲ್ಲಿ. ಆ ನಂತರ ಕಾಲಕ್ರಮೇಣ ಬಂಗಾಳದ ಗಡಿಗಳನ್ನು ದಾಟಿ ಸಂಪೂರ್ಣ ಭಾರತವನ್ನು ವ್ಯಾಪಿಸುತ್ತೆ. ಭಾರತದ ಸಮಾಜಕ್ಕೆ ಸಾರ್ಥಕತೆಯ, ಧನ್ಯತೆಯ, ಬದುಕಿನ ದಿಕ್ಕು ತೋರಿಸುತ್ತೆ ಹೇಳ್ತಾರೆ. ಸುಳ್ಳಾಗಲಿಲ್ಲ. 1882ರಲ್ಲಿ ಅವರು ಆನಂದ ಮಠ ಅನ್ನೋ ಒಂದು ಕಾದಂಬರಿ ಬರೀತಾರೆ. ಆ ಕಾದಂಬರಿಯ ಕಥಾವಸ್ತು ಬಂಗಾಳದಲ್ಲಿದ್ದಂಥ ಗುಡ್ಡಗಾಡಿನ ಜನ ಸಂಸಾರಗಳು. ಅವರು ಸನ್ಯಾಸಿಗಳ ನೇತೃತ್ವದಲ್ಲಿ ಸ್ವರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ, ಬಲಿದಾನ ಮಾಡಿದಂಥ ಕಥೆ ಆನಂದ ಮಠ. ಅದರಲ್ಲಿ ಸನ್ಯಾಸಿಗಳಿಗೆ ಪ್ರೇರಣೆ ಕೊಡುವಂತ ಹಾಡು ಒಂದೇ ಮಾತ್ರ. ಹೀಗೆ ಆ ಕಾದಂಬರಿಯ ಮುಖಾಂತರ ಒಂದೇ ಮಾತ್ರ ಓದುಗರಿಗೆ ಪರಿಚಿತವಾಗುತ್ತೆ. 1996, 20 ವರ್ಷ ಆಗಿರುತ್ತೆ ಹಾಡು ಬಂದು. ಕಲ್ಕತ್ತೆ ಒಳಗೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಅಖಿಲ ಭಾರತೀಯ ಅಧಿವೇಶನ. ಅಲ್ಲಿ ಜನಗಣಮನ ಅಧಿನಾಯಕ ಜಯ ರಾಷ್ಟ್ರಗೀತೆಯನ್ನು ಬರೆದಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂದಿರ್ತಾರೆ. ಈ ಹಾಡಿನಿಂದ ಅವರು ಸಹ ಹುಚ್ಚರಾಗಿದ್ದಾರೆ, ದೇಶಭಕ್ತಿಯ ಹುಚ್ಚು. ಈ ಹಾಡನ್ನು ಅವರು ಹಾಡ್ತಾರೆ. ಸಹಸ್ರಾರು ಕನ್ನಡಿಗರು ಈ ಹಾಡನ್ನು ಕೇಳ್ತಾರೆ. ಎಲ್ಲರಿಗೂ ಒಂದೇ ಅನುಭವ,
ಏನೋ ಒಂದು ತಾಕತ್ತು ತಮ್ಮಲ್ಲಿ ಪ್ರವೇಶ ಮಾಡ್ತಾ ಇದೆ. ಎಲ್ಲರೂ ಒಕ್ಕೊರಳಿನಿಂದ ಹೇಳ್ತಾರೆ, ಪ್ರತಿ ವರ್ಷವೂ ಅಧಿವೇಶನದಲ್ಲಿ ಒಂದೇ ಮಾತ್ರ ಗೀತೆಯನ್ನು ಹಾಡಬೇಕು, ಆಮೇಲೆ ಕಲಾಪಗಳು ಶುರು ಆಗಬೇಕು. ಸಂತೋಷವಾಗಿ ಶುರು ಹೋಗ್ತಾರೆ. 20 ವರ್ಷ ಆಯಿತು. ಬಂಗಾಳಕ್ಕೆ ಹುಚ್ಚಿದೆ. ಅದಾದ ನಂತರ ಹೇಗಾಯ್ತು ಹೇಳ್ತೀನಿ. 1905ನೇ ಇಸ್ವಿಯಲ್ಲಿ ಬ್ರಿಟಿಷ್ ಇಂಡಿಯಾದ ವೈಸ್ರಾಯ್ ಲಾರ್ಡ್ ಕರ್ಜನ್ ಅಂತ ಇದ್ದ. ಭಾರತ ಇಂಡಿಯಾಗೆ ಹೋಗಿತ್ತು, ಅವರೇ ಹೆಸರು ಬದಲಾವಣೆ ಮಾಡಿದ್ದವರು. ಭಾರತೀಯರೆಲ್ಲ ಇಂಡಿಯನ್ ಆಗಿಬಿಟ್ಟಿದ್ದರು, ಅವರೇ ನಮಗೆ ಹೊಸ ಹೆಸರು ಕೊಟ್ಟಿದ್ರು. ಯಾರು ತಮ್ಮ ದೇಶದ ಹೆಸರನ್ನ ಮರಿತಾರೋ, ಅಮ್ಮನ ಹೆಸರು ಮರೀತಾರ, ಅವರ ಅಮ್ಮನಿಗೆ ತಕ್ಕ ಮಕ್ಕಳು ಹೇಗಾಗ್ತಾರೆ? ಮಾತೃ ದ್ರೋಹಿಗಳಾಗ್ತಾರೆ. ಯಾರು ತಮ್ಮ ಗುರುತನ್ನೇ ಮರೆತು ಬಿಡ್ತಾರೋ ಅವರು ಹುಚ್ಚರಾಗ್ತಾರೆ. ಇದಕ್ಕಾಗಿ ಅವರು ಇಂಡಿಯಾ ಮತ್ತು ಇಂಡಿಯನ್ ಶಬ್ದವನ್ನು ಬಳಸಿದ್ರು. ಇಂಗ್ಲಿಷ್ ಭಾಷೆಯ ಒಂದು ಆಕರ್ಷಣೆಯನ್ನು ನಮ್ಮ ಮುಂದೆ ಇಟ್ಟರು. ಹೀಗಾಗಿ ಇಂಡಿಯಾ, ಇಂಡಿಯನ್, ಇಂಗ್ಲಿಷ್ ಇವು ಹುಚ್ಚು ನಮಗೆ ಹಿಡಿದದ್ದು. ಈ ಇಂಡಿಯಾ ದೇಶ ಇಂಗ್ಲೆಂಡಿನ ಬ್ರಿಟನ್ ಸಾಮ್ರಾಜ್ಯದ ಒಂದು ಭಾಗವಾಗಿ ಹೋಗಿತ್ತು. ಬ್ರಿಟಿಷ್ ಇಂಡಿಯಾ ಅಂತ ಹೇಳೋದು. ಅದರ ವೈಸ್ರಾಯ್ ಆಗಿದ್ದವನು ಲಾರ್ಡ್ ಕರ್ಜನ್. ಅವನ ಮನಸ್ಸಲ್ಲೊಂದು ದುರಾಲೋಚನೆ ಬರುತ್ತೆ. ದುರಾಲೋಚನೆ ಅಂದ್ರೆ ದುಷ್ಟ ಆಲೋಚನೆ. ದೂರಾಲೋಚನೆ ಅಂದ್ರೆ 2047ರವರೆಗೆ ಭಾರತ ಹೇಗೆ ಆಗಬೇಕು, ಇದು ದೂರಾಲೋಚನೆ. ಮೋದಿಗೆ ಬಂದಿರೋದು ದೂರಾಲೋಚನೆ. ಈ ದೇಶವನ್ನು ಕಟ್ಟದಂತ ಎಲ್ಲ ಮಹಾನುಭಾವರಿಗೆ ದೂರಾಲೋಚನೆ, ದೂರದೃಷ್ಟಿ ಇತ್ತು. ದುಷ್ಟ ಆಲೋಚನೆ. ದೇಶವನ್ನು ಒಡೆಯುವ ಸ್ವಾರ್ಥಿಗಳಿಗೆ ದುಷ್ಟ ಯೋಚನೆ. ಲಾರ್ಡ್ ಕರ್ಜನ್ ಬಂಗಾಳವನ್ನು ಒಡೆಯುವ ಸಾಮಂತ. ಬಂಗಾಳದ ಪೂರ್ವ ಭಾಗದಲ್ಲಿ ಮುಸಲ್ಮಾನರು ಹೆಚ್ಚಿದ್ದು, ಪಶ್ಚಿಮದಲ್ಲಿ ಹಿಂದೂಗಳು ಹೆಚ್ಚಿದ್ದು. ಈ ಎರಡನ್ನ ಜನಸಂಖ್ಯೆಯ ರಿಲಿಜಿಯನ್ ಆಧಾರದ ಮೇಲೆ ಹೊಡೆದಾಕ್ಬಿಡ. ಯಾಕೆ? ಸ್ವರಾಜ್ಯ ಪ್ರಾಪ್ತಿಯ ಹೋರಾಟದಲ್ಲಿ ಮುಸಲ್ಮಾನರು ಹಿಂದೂಗಳ ಜೊತೆ ಸೇರಬಾರದು. ಮುಸ್ಲಿಂ ಮುಖಂಡರು, ಬುದ್ಧಿಜೀವಿಗಳನ್ನ ಕರೆದು ಹೇಳಿದ, ನೀವು 700 ವರ್ಷ ಭಾರತವನ್ನು ಆಳಿದವರು, ನಾಳೆ ಅವರೇ ಕಾರಣಕ್ಕೆ ಕಾಂಗ್ರೆಸ್ಗೆ ಏನಾದರೂ ಸ್ವರಾಜ್ಯ ಬಂದ್ಬಿಟ್ರೆ ನೀವೆಲ್ಲರೂ ನಾವು ಹಿಂದೂಗಳ ಮುಲಾಜಿನಲ್ಲಿ ಮರ್ಜಿ ಒಳಗೆ ಬದುಕಬೇಕಾಗತ್ತೆ. ಅವ್ರ ಜೊತೆ ಸೇರಬೇಡಿ, ನೀವು ನಮ್ಮ ಜೊತೆ ಇರಿ, ನಾವು ದೇಶ ಆಳ್ತೀವಿ, ನಿಮ್ಮ ಎಲ್ಲ ಸೌಕರ್ಯಗಳನ್ನು ಸಾಧನೆಗಳನ್ನು ಕೊಡಬೇಕು. ಹೀಗೆ ಪ್ರಲೋಭನೆ ಮಾಡಿ ಹಿಂದೂಗಳಿಂದ ಮುಸಲ್ಮಾನನ ದೂರ ಇರುವಂತಹ ಒಂದು ದುಷ್ಟ ಬುದ್ಧಿಯಿಂದ ಹಿಂದೂಗಳ ಜನಸಂಖ್ಯೆ ಹೆಚ್ಚಿರುವಂತಹ ಬಂಗಾಳ ಒಂದು, ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಿರುವಂತಹ ಬಂಗಾಳ ಇನ್ನೊಂದು. ಪಾರ್ಟಿಷನ್ ಆಫ್ ಬೆಂಗಾಲ್ ಆಕ್ಟ್ ಅಂತ ಹೇಳ್ತಾರೆ 1905. ಅದರ ಅಷ್ಟು ಹೊತ್ತಿಗೆ ಬಂಗಾಳದಲ್ಲಿ ಅದ್ಭುತವಾದ ಜಾಗೃತಿ ಆಗಿದೆ. ಆ ಯುವಕರು ಇಡೀ ಭಾರತದಲ್ಲಿ ಬುದ್ಧಿಯಲ್ಲಿ ಇರಬಹುದು, ಭಕ್ತಿಯಲ್ಲಿ ಇರಬಹುದು, ಸಾಹಿತ್ಯದ ಕೃಷಿ ಇರಬಹುದು, ಕಲೆ ಇರಬಹುದು, ವಿಜ್ಞಾನ ಇರಬಹುದು, ಮುಂದಾಳುಗಳು, ರಾಜಕೀಯ ಆಂದೋಲನಗಳಿರಬಹುದು. ಇದೆಲ್ಲದರಲ್ಲಿ ಭಾರತಕ್ಕೆ ಬಂಗಾಳ ಅಗ್ರೇಸರಾಗಿತ್ತು. ಮಹಾರಾಷ್ಟ್ರದ ಒಬ್ಬ ಮುಂದಾಳು ಗೋಪಾಲಕೃಷ್ಣ ಗೋಖಲೆ ಅವತ್ತು ಹೇಳ್ತಾ ಇದ್ರು 1910ರ ಸಮಯದಲ್ಲಿ, ವಾಟ್ ಬೆಂಗಾಲ್ ಥಿಂಕ್ಸ್ ಟುಡೇ ದಿ ರೆಸ್ಟ್ ಆಫ್ ದಿ ನೇಷನ್ ಥಿಂಕ್ಸ್ ಟುಮಾರೋ. ಬಂಗಾಳ ಅಗ್ರೇಸರಾಗಿತ್ತು. ಅಂಥ ಬಂಗಾಳವನ್ನು ಹೊಡೆದರೂ ಬಂಗಾಳದಲ್ಲಿ ಇಂಥ ಜಾಗೃತಿ ಆಗಿತ್ತು. ಹಿಂದೂಗಳ ಜೊತೆ ಮುಸಲ್ಮಾನರು ಒಟ್ಟಾಗಿ ನಮ್ಮ ಬಂಗಾಳವನ್ನು ಹೊಡೆಯುವುದಕ್ಕೆ ನೋಡ್ತಾರೆ.
ಅದಕ್ಕಾಗಿ ಜನಾಂದೋಲನ ಪ್ರಾರಂಭ ಆಯಿತು. ರವೀಂದ್ರನಾಥ್ ಟ್ಯಾಗೋರ್ ಅವರ ಮನೆಯ ಅಂಗಳದಲ್ಲಿ ಸಹಸ್ರಾರು ಮುಸಲ್ಮಾನರು ಹಿಂದೂಗಳು ಸೇರಿ ರಾಖಿ ಬಂಧನವನ್ನು ಆಚರಿಸಿದರು. ಮತ್ತು ಅಖಂಡ ಬಂಗಾಳಕ್ಕೋಸ್ಕರ ನಾವು ಬದುಕ್ತೀವಿ, ಅದಕ್ಕೆ ಅವರು ನಂಬಿದ್ದೀವಿ. ಒಂದು ಆಂದೋಲನ ಶುರುವಾಯಿತು. ಸತತ 7 ವರ್ಷ ನಡೆಯಿತು. ಎಲ್ಲ ಪಾಲಕಿಯರು, ಹಿರಿಯರು, ತರುಣಿಯರು ತಾವು ಸೇರುತ್ತಾರೆ. ಈ ಚಳುವಳಿ ಆಗಿಲ್ಲ, ಇದಕ್ಕೆ ರಣಮಂತ್ರವಾಗಿ ಒದಗಿದ್ದು, ಪ್ರಾಪ್ತವಾಗಿದ್ದು, ಲಭ್ಯವಾಗಿದ್ದು ಒಂದೇ ಮಾತ್ರ. ಇಬ್ಬರು ಸ್ನೇಹಿತರು ಒಟ್ಟಿಗೆ ಸೇರಿದಾಗ ಒಂದೇ ಮಾತ್ರ. ಏನಾದರೂ ಕೆಲಸ ಮಾಡಕ್ಕೆ ಶುರು ಮಾಡುವಾಗ ಒಂದೇ ಮಾತ್ರ. ನೋಟ್ಸ್ದಲ್ಲಿ ಮೊದಲನೇ ಪುಟ ಏನಾದ್ರು ಬರೀಬೇಕು, ಒಂದೇ ಮಾತ್ರ ಬರೆಯೋದು. ಎಲ್ಲರ ಲೇಖನಿಗಳಲ್ಲಿ, ಎಲ್ಲರ ಮುಖಗಳಲ್ಲಿ, ವಾಣಿಯಲ್ಲಿ, ಲೇಖನದಲ್ಲಿ ಒಂದೇ ಮಾತ್ರ ತುಂಬಿಕೊಂಡು ಬರದು. ಇದರಿಂದ ಆ ಚಳುವಳಿಗೆ ಒಂದೇ ಮಾತ್ರ ಚಳುವಳಿ ಅಂತ ಹೆಸರು ಬಂದುಬಿಡುತ್ತೆ. ಬಂಗಾಳದ ಹಿಂದೂಗಳು ಮುಸಲ್ಮಾನರಿಗೆ ಒಟ್ಟಾಗಿ ಸೇರಿ ಹೇಳ್ತಾ ಇದ್ದಾರೆ ಬ್ರಿಟಿಷರಿಗೆ, ಪಾರ್ಟಿಷನ್ ಆಫ್ ಬೆಂಗಾಲ್ ಆಕ್ಟ್ ಶುಡ್ ಬಿ ವಿತ್ಡ್ರಾನ್. ಬ್ರಿಟಿಷರು ಸೊಕ್ಕಿನಿಂದ ಹೇಳ್ತಾರೆ, ಬಂಗಾಳದ ಪಾರ್ಟಿಷನ್ ಆಫ್ ಬೆಂಗಾಲ್ ಆಕ್ಟ್ ಇಸ್ ಅ ಸೆಟಲ್ಡ್ ಫ್ಯಾಕ್ಟ್, ನೋಬಡಿ ಕ್ಯಾನ್ ಅನ್ಸೆಟಲ್ ಇಟ್. ಆಗ ಬಂಗಾಳದ ಹೊರಗಿನಿಂದ ಹೇಳ್ತಾರೆ, ವಿ ಆರ್ ಹಿಯರ್ to unsettle the settled fact, whatever may happen. We are here to unsettle the so-called settled fact of partition. ಬಂಗಾಳದ ವಿಭಜನೆ ಆಗಿ ಹೋಗಿದೆ ಅಂತ ಹೇಳಿದ್ರಲ್ಲ, ಅದನ್ನು ಆಗಿ ಮಾಡಿಕೊಡುವುದಿಲ್ಲ. ಕ್ರಾಂತಿಕಾರಿಗಳು ಒಂದೇ ಮಾತ್ರ, ಸಾಹಿತಿಗಳು ಒಂದೇ ಮಾತ್ರ, ಹೊಲಗಳಲ್ಲಿ ರೈತರು ಒಂದೇ ಮಾತ್ರ, ಗಿರಾಕಿಗಳು ಅಂಗಡಿಯಲ್ಲಿ ಒಂದೇ ಮಾತ್ರ, ಶಾಲೆಗಳಲ್ಲಿ ಒಂದೇ ಮಾತ್ರ. ಇದನ್ನು ನೋಡಿ ಗಾಬರಿಯಾಗಿ ಬ್ರಿಟಿಷ್ ಸರ್ಕಾರ ಒಂದೇ ಮಾತ್ರ ಗೀತೆಯ ಮೇಲೆ ಮಾತ್ರವಲ್ಲ, ಒಂದೇ ಮಾತ್ರ ಈ 2 ಶಬ್ದಗಳ ಸಾಲಿನ ಮೇಲೆ ನಿರ್ಬಂಧ ಹಾಕುತ್ತೆ. ದೇಶದ್ರೋಹ ಅಂತ ಹೇಳುತ್ತೆ. ಒಂದೇ ಮಾತ್ರ ಹೇಳಿದ್ರೆ ಇದರಿಂದ ಒಂದೇ ಮಾತ್ರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಡಾಕ್ಟರ್ ಕೇಶವ ಪ್ರಗರಾಮ್ ಹೆಡ್ಗೇವಾರ್ ಆಗ 10ನೇ ತರಗತಿ ವಿದ್ಯಾರ್ಥಿ ನಾಗ್ಪುರದಲ್ಲಿ ತಮ್ಮ ಶಾಲೆಯಲ್ಲಿ ಒಂದೇ ಮಾತ್ರ ಆಂದೋಲನವನ್ನು ಮಾಡಿ ಶಾಲೆಯಿಂದ ಬಹಿಷ್ಕೃತರಾಗ್ತಾರೆ. ಈಗ ಇಡೀ ದೇಶಕ್ಕೆ ಒಂದೇ ಮಾತ್ರ ಮಧ್ಯೆ ಹೋಗುತ್ತೆ. 1912ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಆ ಚಕ್ರವರ್ತಿ ಪಂಚಮ ಜಾರ್ಜ್ ಲಂಡನ್ನಲ್ಲಿರೋವನಿಗೆ ಅನ್ಸತ್ತೆ, ಬ್ರಿಟಿಷ್ ಇಂಡಿಯಾ ಅಧಿಕಾರಿಗಳಿಗೂ ಅನ್ಸತ್ತೆ, ಇನ್ನು ನಾವು ಸುಮ್ಮನಿದ್ರೆ ಭಾರತವನ್ನು ಬಿಟ್ಟು ನಾವು ವಾಪಸ್ ಹೋಗಬೇಕಾಗಿತ್ತು. ಅದಕ್ಕಾಗಿ ಅನಿವಾರ್ಯವಾಗಿ ಒಂದೇ ಮಾತ್ರ ಗೀತೆಯಿಂದ ರಣರಣಿತವಾಗಿದ್ದ ಬಂಗಾಳದ ಜನಗಳ ಭಾವನೆಯನ್ನು ಗೌರವಿಸಿ 1912ರಲ್ಲಿ ಪಂಚಮ ಜಾರ್ಜ್ ಲಂಡನ್ನಿಂದ ಕಲ್ಕತ್ತೆಗೆ ಧಾವಿಸಿ ಬರ್ತಾನೆ. ಸಾರ್ವಜನಿಕ ಸಮಾರಂಭದಲ್ಲಿ ಘೋಷಣೆ ಮಾಡ್ತಾನೆ, ವಿ ಆರ್ ವಿತ್ಡ್ರಾಯಿಂಗ್ ದಿ ಪಾರ್ಟಿಷನ್ ಆಫ್ ಬೆಂಗಾಲ್ ಆಕ್ಟ್. ಯಾರು ಹೇಳಿದ್ರು ಬಂಗಾಳದ ವಿಭಜನೆ ಕಾಯ್ದೆ ಇದನ್ನು ಯಾರೂ ಬದಲಾಯಿಸಕ್ಕೆ ಸಾಧ್ಯವಿಲ್ಲ ಅಂತ, ಅವರೇ ಬಂದು ಅದನ್ನ ವಾಪಸ್ ತೆಗೆದುಕೊಳ್ತಾರೆ. ಒಂದೇ ಮಾತ್ರ ಗೀತೆಗೆ ಸಿಕ್ಕಂತ ಅಮೋಘವಾದಂತ ವಿಜಯ, ಅಮೋಘವಾದಂತ ಮಾನ್ಯತೆ, ರೆಕಗ್ನಿಷನ್, ಅಮೋಘವಾದಂತ ಸ್ವೀಕಾರ್ಯತೆ, ಆಕ್ಸೆಪ್ಟಬಿಲಿಟಿ. ಇಡೀ ದೇಶ ಒಂದೇ ಮಾತನ್ನು ಒಪ್ಕೊಂಡ್ಬಿಡುತ್ತೆ, ಒಂದೇ ಮಾತನ್ನು ಅಪ್ಕೊಂಡು ಬಿಡುತ್ತೆ. ಬಂಗಾಳದ ವಿಭಜನೆ ಕಾಯ್ದೆಯನ್ನು ವಾಪಸ್ ತಗೊಂಡ್ರು ಬ್ರಿಟಿಷರು. ಬಾಳ್ಕೊಟ್ಬಿಡಿ, ಬಂಗಾಳದ ವಿಭಜನೆ ಕಾಯ್ದೆಯನ್ನು ವಾಪಸ್ ತಗೊಳುತ್ತೆ. ಬಂಗಾಳ ಅಖಂಡವಾಗಿರುವುದು. ಇಲ್ಲಿ ಒಂದು ಮಾತು ಗುರುತಿಸ್ಬೇಕು, ನಾವು ಕೂಡ
ಚಳುವಳಿ ನಡೆದಿದ್ದು ಕೇವಲ ಬಂಗಾಟದಲ್ಲಿ. ಆಳ್ತಾ ಇದ್ದವರು ಸರ್ವಶಕ್ತರು ಬ್ರಿಟಿಷರು. ವಿ ಹ್ಯಾವ್ ಬಿಲ್ಟ್ ಎನ್ ಎಂಪೈರ್ ವೇರ್ ಸನ್ ನೆವರ್ ಸೆಟ್ಸ್ ಇನ್ ಅಂತ ಹೇಳ್ತಾರೆ. ಸೂರ್ಯ ಮುಳುಗಲಾರದ ಸಾಮ್ರಾಜ್ಯವನ್ನು ಕಟ್ಟಿದ್ದೀವಿ. ಅಂಥವರು ನಮ್ಮ ಬೇಡಿಕೆಯನ್ನು ಒಪ್ಪಿಕೊಂಡು ಬಂಗಾಳವನ್ನು ಒಂದುಗೂಡಿಸೋದ್ರಲ್ಲ, ಇದು ಭಾರತದ ಏಕಾತ್ಮತೆಗೆ, ಭಾರತದ ಅಖಂಡತೆಗೆ, ಭಾರತ ನಮ್ಮ ಅಮ್ಮ ಅನ್ನತಕ್ಕಂಥ ಭಾವಪೂರ್ಣ ಶ್ರದ್ಧೆಗೆ ಅನಿವಾರ್ಯವಾಗಿ ಬ್ರಿಟಿಷರು ಒಪ್ಪಿಕೊಂಡಂತಹ ಒಂದು ಬಹಳ ವಿಶೇಷವಾದ ಘಟನೆ. ಹೀಗಾಗಿ 12ರ ನಂತರ ಇಡೀ ದೇಶದಲ್ಲಿ ಮುಂದೆ ಮಾತನ್ನು ಬಳಸ್ತಾ ಇದೆ. ಇದು ಒಂದೇ ಮಾತನ್ನು ವೈಭವ. ಆಮೇಲೆ ಏನ್ ವ್ಯತ್ಯಾಸ ಆಯಿತು? ಒಂದು ಘಟನೆ ನಡೆಯಿತು. ಹೇಗಾದ್ರೂ ಮಾಡಿ ಮುಸಲ್ಮಾನರ ವಲವನ್ನು ಕಾಂಗ್ರೆಸ್ಗೆ ತೆಕ್ಕೊಳ್ಬೇಕು ಅಂತಕ್ಕಂಥ ಒಂದು ಆಸೆಯಿಂದ ಅವ್ರು ಕೇಳಿದ್ದನ್ನೆಲ್ಲ ಕೊಡುವಂತ, ಅದಕ್ಕೆ ತುಷ್ಟೀಕರಣ ಅಂತ ಹೇಳ್ತಾರೆ, ಓಲೈಕೆ. ಅದು ಶುರುವಾಗಿ ಬರುತ್ತೆ. ಅಪೀಸ್ಮೆಂಟ್ ಇದು ಶುರುವಾಗಿ ಬರುತ್ತೆ. ನಾವೆಲ್ಲರೂ ಭಾರತೀಯರು. ಭಾರತೀಯ ಅಂದ್ರೆ ಇಂಡಿಯನ್ ಅಲ್ಲ. ಭಾರತ ಮಾತೆಯ ಮಗ ಮಗಳು ಭಾರತೀಯ, ವಿನತೆಯ ಮಗ ವೈನತೆಯ, ಕುಂತಿಯ ಮಗ ಕೌಂತೆಯ, ಅರುಂಧತಿಯ ಸಂತಾನ ಅರುಂಧತೆಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಭಾರತದ ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು ಭಾರತೀಯ. ಇಂಡಿಯನ್ ಶಬ್ದದಲ್ಲಿ ಏನೂ ಅರ್ಥವಿಲ್ಲ. ಭಾರತೀಯ ಅನ್ನೋದಕ್ಕೆ ಅಮೋಘವಾದ ಅರ್ಥ. ಈ ದೇಶದ ಜೊತೆ ಭಾವ ಸಂಬಂಧ ಬೆಳೆಸಿಕೊಂಡರು ಅಂತ. ಭಾರತೀಯ ಹೋಗಿ ಇಂಡಿಯನ್ ಆಯಿತು, ಭಾರತ ಹೋಗಿ ಇಂಡಿಯಾ ಆಯಿತು. ತುಷ್ಟೀಕರಣ ಶುರುವಾಯಿತು. ಅದಕ್ಕೂ ವಿಸ್ತಾರವಾಗಿ ಹೋಗೋದಿಲ್ಲ, ಸಮಯ ಇಲ್ಲ. ಆದ್ರೆ ಇದರ ದುಷ್ಪರಿಣಾಮ ಏನಾಯ್ತು ಅಂದ್ರೆ 1923ರಲ್ಲಿ ಆಂಧ್ರದ ಕಾಕಿನಾಡ ಅನ್ನತಕ್ಕಂಥ ಊರಿನಲ್ಲಿ ಅಖಿಲ ಭಾರತೀಯ ಅಧಿವೇಶನ ಕಾಂಗ್ರೆಸ್ ಆಧಾರ ಕಟ್ಟರ ಹಿಂದೂ ವಿರೋಧಿ, ಕಟ್ಟರ ಭಾರತ ವಿರೋಧಿ, ಕಟ್ಟರ್ ಪಾಕಿಸ್ತಾನದ ಪ್ರತಿಪಾದಕನಾಗಿದ್ದಂತ ಮೌಲಾನಾ ಮೊಹಮ್ಮದ್ ಅಲಿನ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ. ಅಧ್ಯಕ್ಷೀಯ ಮೆರವಣಿಗೆ ಆಗತ್ತೆ, ಬಾಜಾ ಭಜಂತ್ರಿ ಸಮಾರಂಭ ಶುರುವಾಗಬೇಕು. ಸಮಾವೇಶ ಮಹಾರಾಷ್ಟ್ರದಿಂದ ವಿಷ್ಣು ದಿಗಂಬರ ಪುರಸ್ಕರ್ ಅನ್ನತಕ್ಕಂಥ ಪ್ರಖ್ಯಾತ ನಾಯಕರು ಆಡುವುದಕ್ಕೋಸ್ಕರ ನಿಂತಿರ್ತಾರೆ. ವೇದಿಕೆ ಮೇಲೆ ನಿಲ್ತಾರೆ, ಕೈ ಮುಗಿದು ಇನ್ನೇನು ಒಂದೇ ಮಾತ್ರ ಹೇಳಬೇಕು, ಮಂಗಳ ದಾನ ಕೊಡಬೇಕು. ಅಪಸ್ವರ ಬರುತ್ತೆ ಅಧ್ಯಕ್ಷರ ಬಾಯಿನಿಂದ, ಒಂದೇ ಮಾತ್ರ ಮಾಡಲಿಲ್ಲ. ಇದರಲ್ಲಿ ವಿಗ್ರಹ ಪೂಜೆ ಕಲ್ಪನೆ ಇದೆ, ಲಕ್ಷ್ಮೀ ಸರಸ್ವತಿ ಇತ್ಯಾದಿ. ಇದು ಮುಸಲ್ಮಾನರು ಒಪ್ಪಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಕೊಂಬಲ್ಲೋ ಇದನ್ನು ಹಾಡೋ ಹಾಗಿಲ್ಲ. ಹೊಡೆದಾಗ ಆಗುತ್ತೆ. ಏನಿದು ಒಂದೇ ಮಾತನ್ನು ಅಪಚಾರ. ಆಗ ವಿಷ್ಣು ಹೇಳ್ತಾರೆ, ಇದು ರಾಷ್ಟ್ರಗೀತೆಯಾಗಿ ಜನನೇ ಸ್ವೀಕಾರ ಮಾಡಿರೋದು. ಇದು ಯಾವುದೇ ಮೀಟಿಂಗ್ ನಲ್ಲಿ ರೆಸಲ್ಯೂಷನ್ ಮಾಡಿ ಜನಗಳಿಗೆ ಹೊರಿಸಿರುವುದಿಲ್ಲ. ಅಂತಃಕರಣದಿಂದ ಇದನ್ನು ಒಪ್ಪಿಕೊಂಡಿದ್ದಾರೆ. ಇಂಥ ಒಂದೇ ಮಾತನ್ನು ಹಾಡೋ ಹಾಗಿಲ್ಲ ಅಂತ ಹೇಳೋ ಅಧಿಕಾರ ನಿಮಗೆ ಕೊಟ್ಟರು. ಹಾಡೋದು ನನ್ನ ಕರ್ತವ್ಯ, ನಾನು ಹಾಡ್ತೀನಿ ಅಂತ ಹೇಳಬೇಕು. ನಾವೆಲ್ಲ ಸಂತೋಷ. ಆದರೆ ಆಮೇಲೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಅನಿಸ್ತು, ಹಿಂದೂ ಮುಸ್ಲಿಂ ಏಕತೆ ಮುಖ್ಯವೋ, ಒಂದೇ ಮಾತನ್ನು ಪ್ರತಿಷ್ಠೆ ಮುಖ್ಯ ಅನ್ನೋ. ಅವರಿಗೆ ಏಕತೆ ಮುಖ್ಯ ಆಯಿತು. ಆದರೆ ಏಕತೆಗೆ ನಿಜವಾದ ದಾರಿ ಯಾವುದು ನೆನಪಿಟ್ಟು, ಹಿಂದೂ ಮುಸ್ಲಿಂ ಭಾಯಿ ಅನ್ನೋದು ಕಾರ್ಯಗತವಾಗಬೇಕಾದ್ರೆ ಇಬ್ಬರಿಗೂ ಅನ್ನಿಸ್ಬೇಕು, ಭಾರತ ನಮ್ಮ ಅಮ್ಮ ಅಂತ. ಆಗ್ತಾನೆ ಬಾಯಿ ಆಗ್ತದೆ ಸದ್ಯ. ಭಾರತ ನಮ್ಮ ಅಮ್ಮ ಅಂತ ಅನ್ನಿಸ್ತೇನೆ. ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಹೇಳುವಂತ ಅವಶ್ಯಕತೆ ಇತ್ತು, ಕಲಿಸುವ ಅವಶ್ಯಕತೆ ಇತ್ತು. ನಾವೆಲ್ಲ ಭಾರತೀಯರು. ಯಾಕೆಂದ್ರೆ ಭಾರತ ಮಾತೆಯ ಮಕ್ಕಳು ಯಾವುದೇ ರೀತಿಯಲ್ಲಿರಬಹುದು, ಆದ್ರೆ ನಮ್ಮ ದೇಶ ನಮ್ಮ ಮಾತೃಭೂಮಿ ಅಲ್ವಾ. ಹೀಗೆ ಬೆಳೆಸಬೇಕಾಗಿತ್ತು ದೇಶಭಕ್ತಿ. ಅದಕ್ಕೆ ಬದಲಾಗಿ ಕೇಳಿದ್ದೆಲ್ಲ ಕೊಡ್ತಾರೆ. ಒಂದೇ ಮಾತ್ರ ಗೀತೆಯ ವಿಭಜನೆ
1937 ಆಗಿ ಹೋಗಿತ್ತು. ಎಲ್ಲಿ ವಿಗ್ರಹ ಪೂಜೆಯ ಕಲ್ಪನೆ ಕೋಟಿ ಕೋಟಿ ಕಂಠ ಕರಕನಲ್ಲಿ ನಾಮಕರಣೆ ತುಮಿ ವಿದ್ಯಾ ತುಮಿ ಧರ್ಮ ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಸತ್ವ ಇರುವುದೇ ನುಡಿಗಳಲ್ಲಿ ಕತ್ತರಿಸಾಕ್ಬಿಟ್ಟೆ. ಹೀಗೆ ಒಂದೇ ಮಾತಿನ ಮಹತ್ವ ಕಮ್ಮಿ ಇದರ ದುಷ್ಪರಿಣಾಮವೇ 1947 ದೇಶಕ್ಕೆ ಸ್ವರಾಜ್ಯ ಬರಬೇಕಾದ ಯಾವ ಒಂದೇ ಮಾತನ್ನು ಮೊಳಗಬೇಕಾಗಿತ್ತೋ ತಾಯಿ ಒಂದಿಸುವೆ ಅದು ಧ್ವನಿ ಕಮ್ಮಿಯಾಗಿ ಪಾಕಿಸ್ತಾನ ಮತ್ತು ಇಂಡಿಯಾ ದಟ್ ಈಸ್ ಭಾರತ್ ಹೀಗೆ ದೇಶ ಒಡೆದೋಯಿತು. ಮಕ್ಕಳೇ, ಪ್ರಪಂಚದಲ್ಲಿ ಅನೇಕ ಪರಾಧೀನ ದೇಶಗಳು ಸ್ವಾತಂತ್ರ್ಯವನ್ನು ಗಳಿಸಿವೆ. ಸ್ವಾತಂತ್ರ್ಯ ಗಳಿಸುವಾಗ ಒಂದೇ ಒಂದು ಕೆಟ್ಟ ಉದಾಹರಣೆ ನಮ್ಮ ದೇಶ. ಯಾವುದನ್ನ ತಾಯಿ ಭಾರತದಿಂದ ಆರಾಧನೆ ಮಾಡಿಕೊಂಡು ಬಂದು ಒಂದೇ ಮಾತನ್ನು ಭಾರತ ಮಾತಾಡ್ತಿದ್ದೆ, ಆ ದೇಶವನ್ನು ಕೈಯಾರೆ ತುಂಡು ಮಾಡಿ ಅದು ಮತೀಯ ಆಧಾರದ ಮೇಲೆ ಪಾಕಿಸ್ತಾನಕ್ಕೆ ನಾವು ಜನ್ಮ ಕೊಡುವಿಲ್ಲ, ಭಾರತ ತುಂಡಾಗುತ್ತಿಲ್ಲ, ಎಂದ ಅನ್ಯಾಯದ ಬೆಲೆ. ಹೀಗಾಗೋದಕ್ಕೆ ಒಂದು ಕಾರಣ ನಮ್ಮ ಈ ಶ್ರದ್ಧಾ ಬಿಂದು ಇದೆಯಲ್ಲ, ಒಂದೇ ಮಾತ್ರ ಅದಕ್ಕೆ ಆದಂತ ಅಪಚಾರ. ಹಾಗೆ ನಮ್ಮ ದೇಶಕ್ಕೊಂದು ಸಂವಿಧಾನ ಬೇಕು. 1950ರಲ್ಲಿ ಸಂವಿಧಾನ ರಚನೆ ಹೋಗಬೇಕು. 26ನೇ ತಾರೀಕು ಜನವರಿ 50 ನಾವು ನಮ್ಮ ದೇಶದ ಸಂವಿಧಾನವನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ 2 ದಿನ ಮುಂಚೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದಂತ ಮುಂದೆ ರಾಷ್ಟ್ರಪತಿಗಳಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪೂರ್ಣವಾಗಿ ಒಂದು ಭಾಷಣ ಮಾಡ್ತಾರೆ. ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣಮನ ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಆದರೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಭೂತಪೂರ್ವ ಯೋಗದಾನ ಮಾಡಿದಂಥ ಒಂದೇ ಮಾತನ್ನು ಮಹತ್ವ ನಾವು ಮರೆಯಬೇಕಾಗುತ್ತ. ಒಂದೇ ಮಾತನ್ನು ಸಹ ರಾಷ್ಟ್ರೀಯ ಗೀತೆಯಾಗಿ ಇರುತ್ತೆ. ಅದು ನ್ಯಾಷನಲ್ ಆಂಥಮ್, ಇದು ನ್ಯಾಷನಲ್ ಸಾಂಗ್. ಆದರೆ ನ್ಯಾಷನಲ್ ಆಂಥಮ್ಗೆ ಇರತಕ್ಕಂಥ ಎಲ್ಲ ಗೌರವ, ಮಾನ, ಸನ್ಮಾನ, ಪ್ರತಿಷ್ಠೆ ಅಷ್ಟೇ ಒಂದೇ ಮಾತನ್ನು ಇರುತ್ತೆ. ಅವ್ರು ಹೇಳಿದಂಥ ಇಂಗ್ಲಿಷ್ ವಾಕ್ಯ, ನ್ಯಾಷನಲ್ ಆಂಥಮ್ ಈಸ್ ಜನಗಣಮನ ಅಧಿನಾಯಕ ಜಯ ಕಂಪೋಸ್ಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಒಂದೇ ಮಾತನ್ನು ಈಸ್ ನ್ಯಾಷನಲ್ ಸಾಂಗ್ ಎಂಜಾಯಿಂಗ್ ಈಕ್ವಲ್ ಸ್ಟೇಟಸ್ ಆಸ್ ದಟ್ ಆಫ್ ಜನಗಣಮನ, ಸಮಾನವಾಗಿ ಮಾನ್ಯ. ಅದರ ದುರ್ದೈವ 50ರಿಂದ ಈ ದೇಶವನ್ನು ಆಳಿದವರು 75ರವರೆಗೆ ಹೆಚ್ಚು ಕಮ್ಮಿ ಸೆಕ್ಯುಲರ್ ಅನ್ನತಕ್ಕಂಥ ಒಂದು ರಾಜಕೀಯ ಕುತಂತ್ರಗಾರಿಕೆಗೆ ಬಲಿಯಾಗಿ ಹೋಗಿದ್ದರು. ಅವರಿಗೆ ಒಂದೇ ಮಾತನ್ನು ಮಹತ್ವ. ಕೇವಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಮಾತಿಗೆ ಮಾತ್ರ ಸೀಮಿತವಾಗಿ ಹೋಯಿತು, ಗಂಭೀರವಾಗಬೇಕು. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರಗಳು ನಾವು ನಿಶ್ಚಯ ಮಾಡಬೇಕು, ಸಂವಿಧಾನದಲ್ಲಿ ಇದಕ್ಕೆ ಸಮಾನ ಸ್ಥಾನಮಾನ ಇದ್ದು ನಾವ್ಯಾಕೆ ಹೇಳ್ಬಾರ್ದು. ಪೂರ್ತಿ ಇಲ್ಲ 68ರಿಂದ ಹೇಳ್ತಾ ಬಂದು ದೇಶದಲ್ಲಿ ಕ್ರಮೇಣ ರಾಜಕೀಯ ಬದಲಾವಣೆ ಆದಂತೆ, ದೇಶಭಕ್ತಿಯ ಪರಿಕಲ್ಪನೆ ಬದಲಾದಂತೆ, ರಾಷ್ಟ್ರೀಯತೆ ಎಲ್ಲ ಕಡೆ ಪ್ರಬಲವಾದಂತೆ, ದೇಶವನ್ನು ಆಳುವವರು ಬದಲಾದರು. ದೇಶವನ್ನು ಆಳುವವರು ಒಂದೇ ಮಾತ್ರ ಗೀತೆಯಿಂದಾನೇ ಪ್ರೇರಣೆ ಪಡೆದಂಥವರು. ಅಂಥವರ ಎಲ್ಲರ ಒಂದು ಇಚ್ಛೆಗೆ ಅನುಗುಣವಾಗಿ 150 ವರ್ಷ ಆದಾಗ ಒಂದೇ ಮಾತ್ರ ಗೀತೆಯ ಒಂದು ಪುನಃಸ್ಮರಣೆಯನ್ನು ದೇಶಕ್ಕೆ ಮಾಡಿಕೊಟ್ಟು ನರೇಂದ್ರ ಮೋದಿ ಲೋಕಸಭೆ ಒಳಗೆ ಇದರ ಬಗ್ಗೆ ಚರ್ಚೆ ಆಗಿದ್ದು ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ. ಒಂದೇ ಮಾತ್ರ ಗೀತೆ ರಾಜಕೀಯ ಕೌಶಲ್ಯವಿಲ್ಲ, ಒಂದೇ ಮಾತ್ರ ಗೀತೆ ರಾಷ್ಟ್ರ ಗೀತೆ, ರಾಷ್ಟ್ರ ನಂತರ ಅದನ್ನು ನಾವೆಲ್ಲರೂ ಕೈಲಿ ಯಾರಿಗೆ ಅಂಶ ಇದೆ ಕೈಲಿ. ಈ ಕೇಂದ್ರ ಸರ್ಕಾರದ ಸುತ್ತೋಲೆಗೂ ಬಂದಿದೆ, ನನಗೆ ಹೇಳಬೇಕು.
ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ರಾಷ್ಟ್ರಗೀತೆ ಆಗೋದಕ್ಕೆ ಅರ್ಹತೆ ಏನು? ಬ್ಯಾಂಡ್ಗೆ ಸರಿ ಹೋಗುತ್ತೆ ಅನ್ನೋದೇ ಅರ್ಹತೆ. ಆದರೆ ಡಿಜೆ ಒಳಗೆ ಅನೇಕರು ಕುಡಿತಾರೆ. ಅದೇ ಜೀವನಕ್ಕೆ ಪ್ರೇರಣೆ ಕೊಡುವಂಥ ಸಂಗೀತವು ಮನುಷ್ಯರನ್ನ ಪ್ರಾಣಿಗಳಂತೆ ಆಗಿಸುವ ಏನಿಲ್ಲ. ಬಹಳ ಮುಖ್ಯ ಅಲ್ಲ, ಭಾವ ಮುಖ್ಯ ಅಲ್ಲ. ಯಾವ ಹಾಡು ದೇಶದ ಜೊತೆ ತಾಯಿ ಮಕ್ಕಳ ಸಂಬಂಧವನ್ನು ಗಟ್ಟಿ ಮಾಡುತ್ತೋ ಅದೇ ನಿಜವಾದ ರಾಷ್ಟ್ರಗೀತೆ. ಆ ಅರ್ಹತೆ ಒಂದೇ ಮಾತ್ರ ಇತ್ತು. ಇನ್ನು ಬ್ಯಾಂಡ್ ಸರಿಯಾಗಿ ಬಾರಿಸಕ್ಕಾಗಲ್ಲ ಅಂತ ಹೇಳಿದ್ರು ಬರೀ ಒಂದು ನೆವ. ಮಾಸ್ಟರ್ ಕೃಷ್ಣರಾವ್ ಅಂತ ಮಹಾರಾಷ್ಟ್ರದವರು ಸಂಗೀತಜ್ಞರು ಇದಕ್ಕೆ ರಾಗ ಹಚ್ಚಿದ್ರು, ಸಾಟಿ ಹಾಕಿದ್ರು, ಬ್ಯಾಂಡ್ ಸರಿಯಾಗಿ ಆಗಬಹುದು ಅಂತ. ಆದರೂ ರಾಜಕಾರಣಿಗಳು ತೀರ್ಮಾನ ಮಾಡಿದ್ರು, ಈಗ ಒಂದೇ ಮಾತ್ರ ಅನ್ಯಾಯ. ಈಗ ಅದೇ ರಾಜಕಾರಣಿಗಳು ಈಗಿನವರೆಲ್ಲ ರಾಷ್ಟ್ರ ಮಂತ್ರವನ್ನ ಜೀವನದಲ್ಲಿ ಸ್ವೀಕಾರ ಮಾಡಿರುವುದರ ಪರಿಣಾಮವಾಗಿ ಒಂದೇ ಮಾತ್ರನಿಗೆ ಕಳೆದು ಹೋಗಿದ್ದಂತ ಜನಮಾನ್ಯತೆಯನ್ನು ಮತ್ತೊಮ್ಮೆ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ. ಒಂದೇ ಮಾತ್ರ ಜನಗಣಮನ ಎರಡೂ ನಮ್ಮ ರಾಷ್ಟ್ರಗೀತೆಗಳೇ. ಶ್ರದ್ಧೆಯಿಂದ ಜನಗಣಮನ ಹಾಡಲೇಬೇಕು. ಅದೇ ಶ್ರದ್ಧೆಯಿಂದ ಒಂದೇ ಮಾತನ್ನು ಗೀತೆಯನ್ನು ಹಾಡಬೇಕು. ಇಷ್ಟು ವಿಷಯ ನಿಮಗೆ ತಿಳಿಸಿ 5:50ಕ್ಕೆ ಮುಗಿಸಬೇಕು. 5:48 2 ನಿಮಿಷ ಮುಗಿಸಿದ್ದೀನಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಇದಕ್ಕೇನೆ ಆಗಷ್ಟೇ ಶಿಫ್ಟು ಅಂತ ಹೇಳ್ತಾರೆ. ಎಲ್ಲ ಕೇಳಿದಾಗ ಇನ್ನೇನು ಮಾಡೋದು ಅಂತ ಶಾಂತಿಯಿಂದ ಇದ್ರು. ಈ ಅಜ್ಜ ಹೇಳ್ತಿರೋದನ್ನ ಅವ್ನು ನಿಲ್ಲಿಸೋದು ಕೇಳಲೇಬೇಕ, ಏನ್ ಮಾಡೋದು ಕಷ್ಟ ಆಗುತ್ತೆ. ಸಹಿಸ್ಕೊಂಡಿದ್ರು, ಅದು ಮನಸ್ಸಿಗೆ ಒಪ್ಪಿಗೆ ಆಯ್ತು. ಒಪ್ಪಿಗೆ ಆಯ್ತಾ? ಹಾಗೆ ಒಂದ್ಸಲ ನಾನು ಒಂದೇ ಅಂತ ಹೇಳುವಾಗ ಅಂತಃಕರಣದಿಂದ ಬರಬೇಕು. ಹೊರಗಿನಿಂದ ಮಾತಾಡೋದು ಒಂದೇ. ನೀವು ಕೇಳಿರೋದು ಬಹಳ ಖುಷಿಯಿಂದ ಅರ್ಥ ಮಾಡ್ಕೊಂಡಿದ್ದೀರ. ಅದಕ್ಕೆ 2 ಪ್ರಶ್ನೆ ಕೇಳಿದ್ರು ಅಷ್ಟೇ. ಆ ಪ್ರಶ್ನೆಗೆ ಬುದ್ಧಿ ಉಪಯೋಗಿಸಿ ಉತ್ತರ ಕೊಡಬೇಕು. ಹಮಾರೆ ದೇಶ ಕಾ ನಾಮ್ ಕ್ಯಾ ಹೈ? ನಮ್ಮ ದೇಶದ ಹೆಸರು ಏನು? ಈಗ ಅವಸರ ಪಡಬೇಡಿ, ಅವಸರವೇ. ವಾಟ್ ಈಸ್ ದಿ ನೇಮ್ ಆಫ್ ಅವರ್ ಕಂಟ್ರಿ? ಎಕ್ಸಲೆಂಟ್ ಉತ್ತರ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಭಾರತ ಮಾತೆಗೆ, ಇಂಡಿಯಾ ಮಮ್ಮಿ ಕಿ. ಇದು ಇಂಡಿಯನ್ ಅಲ್ಲ, ಮಮ್ಮಿನೂ ಅಲ್ಲ, ಭಾರತ. ಇದು ಮಾತು ನಡೆಯೋದು ಬೇಡ. ಗೀತೆ ಹುಟ್ಟಿರುವ ಸಂದರ್ಭ, ಅವರು ಹಚ್ಚಿರುವ ಸ್ವಾತಂತ್ರ್ಯದ ಕಿಚ್ಚನ್ನ ಬೆಳೆಗಾಗಿ ಜನತೆಗೆ ತಿಳಿಯುವ ಹಾಗೆ ಬಿಡುಗಡೆಯಾಗಿ ಹೇಳಿಕೊಟ್ಟಂತಹ ಪ್ರತಕಾಲ ಸ್ಮರಣೀಯರು. ಇಡೀ ತಮ್ಮ ಬದುಕನ್ನೇ ಅಖಂಡ ದೇಶ ಪ್ರೇಮಕ್ಕಾಗಿ ಮೀಸಲಿಡುವಂತಹ 84ರ ಯುವಕ ರಾಮನಾಥಿ ಬಗ್ಗೆ ಮಾತಾಡಬೇಕಾದ್ರೆ ಅವರು 84ರ ಯುವಕ ನಮ್ಮೆಲ್ಲರಿಗೂ ನಾಚಿಕೆ ಆಗ್ಬೇಕು. ಇಂಥ ಇಡೀ ದೇಶದಲ್ಲೂ ಕೂಡ ಸದಾ ಅವರ ರಕ್ತದ ಕಣ್ಣಕಣ್ಣಲ್ಲೂ ಕೂಡ ಭಾರತ ಮಾತೆ ಓಂಕಾರದ ಜಯಕಾರವನ್ನ ನಾವು ಕೇಳ್ತಾ ಇದ್ದೇವೆ. ಸುಮಾರು ವರ್ಷಗಳ ಹಿಂದೆ ಕೇಳುವಂತ ಅವರ ಕಂಚಿನ ಕಂಠದ ಭಾಷಣ ಇನ್ನೂ ನಮ್ಮ ತಲೆಯಲ್ಲಿದೆ. ಮತ್ತೊಮ್ಮೆ ಕೇಳುವಂತ ಯೋಗ ಬಂತು. ಯೋಗ ಸುಮ್ಮನೆ ಬರುವುದಿಲ್ಲ, ಯೋಗ್ಯತೆ ಇರುವಲ್ಲಿ ಮಾತ್ರ ಯೋಗ ಬರುತ್ತಂತೆ. ಎಕ್ಸೆಂಟ್ ಮಕ್ಕಳಿಗೆ ನಿಜವಾಗಲೂ ಪುಣ್ಯ ಮಾಡಿದಿಲ್ಲ, ಇದು ಬರೋ ನಿಮ್ಮದ ಪುಣ್ಯ. ಯಾಕಂದ್ರೆ ಇದು ಪೂಜ್ಯರ ಪಾದಸ್ಪರ್ಶದಿಂದ ನಮ್ಮ ಕಾಲೇಜು ಪಾವನವಾಗಿದೆ. ಅಂತವರ ಮಾತನ್ನ ಕೇಳುವಂತ ಯೋಗ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ವಿಶೇಷವಾಗಿ ನಮ್ಮ ಸಂಸ್ಥೆಗೆ ಸಂಸ್ಥಾಪಕ ಪೂಜ್ಯ ಸು ರಾಮನಾಥಿ ಅವರಿಗೆ ಗೌರವದ ಸನ್ಮಾನವನ್ನ ನೆರವೇರಿಸಿದ್ದಾರೆ. ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ ಅವರು ಈ ಒಂದು ಗೌರವದ ಸನ್ಮಾನವನ್ನ
ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ನಾವೆಲ್ಲರನ್ನು ಒಂದೇ ಮಾಧ್ಯಮದಲ್ಲಿ ಮಂತ್ರಮುಗ್ಧರನ್ನಾಗಿ ಮಾಡಿ ಒಂದೇ ಮಾಧ್ಯಮ ಅವರ ಹುಟ್ಟು ಆರಂಭ ಬೆಳವಣಿಗೆ ಅದು ಅನುಭವಿಸಿದ ತೊಂದರೆಗಳು ಅದರಿಂದ ಪರಿಣಾಮಗಳು ಇವೆಲ್ಲವನ್ನೂ ಅತ್ಯಂತ ಸವಿವರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅತ್ಯಂತ ಶರಣರು ಹೇಳಿದ ಹಾಗೆ ನಾವೆಲ್ಲರೂ ಇವತ್ತು ಪಾವನರಾಗಿದ್ದೇವೆ. ಪೂಜ್ಯರು ಹಿರಿಯರು ನಮ್ಮ ಕಾಲೇಜಿಗೆ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿದ್ದು ಸುದೈವ. ಯಾಕೆಂದರೆ ಅವರ ಬಿಡುವಿಲ್ಲದ ಸಮಯದಲ್ಲಿ ಇಂತಹ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಪುಣ್ಯ. ಸೊ ಅಂತ ಮಹನೀಯರಿಗೆ, ಚಿಂತಕರಿಗೆ, ಹಿರಿಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಸಿಬ್ಬಂದಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಹಕರಿಸಿದಂತಹ ಹಿರಿಯರು, ಮಾರ್ಗದರ್ಶಕರಾದ ಚಂದ್ರಶೇಖರ್ ಡಾಕ್ಟರ್ ಅವರು ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಕೇಳಿದ್ರೆ ಬಹಳ ಸಂತೋಷದಿಂದ ನಮಗೆ ಬಹಳ ಸಂತೋಷ ಆಯಿತು. ಸೊ ರಾಮಣ್ಣವರ ಮಾತುಗಳು ಬಹಳ ದಿವಸ ಹಿಂದೆ ಕೇಳಿದ್ದೇವೆ. ಬಹುಶಃ ಅವರ ಮಾತುಗಳು ಕುಟುಂಬ ಪ್ರಬೋಧನ ವಿಷಯದ ಮೇಲೆ ಸಾಕಷ್ಟು ಬಾರಿ ನಾವು ಕೇಳಿದ್ದೀವಿ. ಆದರೆ ಒಂದೇ ಮಾತುಗಳ ಮೇಲೆ ಇವತ್ತು ನಾವೆಲ್ಲ ಅವರ ಮಾತುಗಳನ್ನು ಮತ್ತೊಮ್ಮೆ ಕೇಳಿದ್ದೀವಿ. ದೇಶದ ಆದರ್ಶಗಳು, ತ್ಯಾಗ ಮತ್ತು ಸೇವೆ, ಇಡೀ ತಮ್ಮ ಜೀವನವನ್ನು ತ್ಯಾಗ ಮತ್ತು ಸೇವೆ ಆದರ್ಶಗಳನ್ನು ಅಳವಡಿಸಿಕೊಂಡು ತಮ್ಮ ಸೇವೆಯನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಿಂದ ನಾವೆಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ಒಂದಿಷ್ಟು ಸಮಯ, ಒಂದಿಷ್ಟು ಸೇವೆ ಮೀಸಲಾಗಿರಬೇಕು ಎನ್ನುವಂತಹ ಮಾತನ್ನ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಿಂದ ಎಲ್ಲ ಮಹಿಳೆಯರಿಗೂ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಾಳೆ ಮತ್ತೆ ಆಗಲೇ ತಿಳಿಸಿದ ಹಾಗೆ 2 ದಿನಗಳ ಕಾಲ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾಳೆಯಿಂದ ಸರಿಯಾಗಿ 5:30ಕ್ಕೆ ಕಾರ್ಯಕ್ರಮಗಳು ಮುಗಿತವೆ. ನೀವೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಮಾರ್ಗದರ್ಶಕರು ಡಾಕ್ಟರ್ ಬಿಗುದೀನ್ ಸರ್ ಸಹಿತ ತಮ್ಮ ಇಡೀ ವಯಸ್ಸಿನಲ್ಲೂ ಸಹಿತ ಎನ್ನುವ ಆಸಕ್ತಿ ವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮಗೆಲ್ಲ ಅವರು ನೋಡಲು ಬಹಳ ಪ್ರೇರಣೆ ಆಗ್ತದೆ. ಆಗಲೇ ಇದ್ದಾಗಿ 86 ವರ್ಷದ ಯುವಕರು, ಅವರು 76 ವರ್ಷದ ಯುವಕರು ಯಾರು ಅಂತಂದ್ರೆ ವಯಸ್ಸಿನಲ್ಲಿ ಯುವಕರಲ್ಲ, ಯಾರಂತ ಆಸಕ್ತಿ ಇರ್ತದೆ ಅವರೇ ಯುವಕರು. ಇಂಥ ಒಂದು ಯುವ ಸ್ವಲ್ಪ ಇರಲಿ ಅಂತ ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಒಂದೇ ನಮಸ್ಕಾರ.